ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ದಾಸ್. ಮೊದಲಿಗೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ತಾರಕಕ್ಕೇರಿದ ಆಂತರಿಕ ಕಚ್ಚಾಟ. ಸ್ವಪಕ್ಷದ ಸದಸ್ಯರಿಂದಲೇ ಅಧ್ಯಕ್ಷರ ವಿರುದ್ಧ ಆಕ್ರೋಶ. ಅಭಿವೃದ್ಧಿ ಮರೆತು ಸ್ವಲಾಭ ಮಾಡಿಕೊಳ್ಳುತ್ತಿರುವ ಅಧ್ಯಕ್ಷ ಎಂದು ಆರೋಪ. ನಕಲಿ ಆರೋಗ್ಯ ವಿಮೆ ಪಾಲಿಸಿ ನೀಡಿ ಗ್ರಾಹಕನಿಗೆ ವಂಚನೆ ಮಾಡಿದ ಖಾಸಗಿ ವಿಮೆ ಕಂಪನಿ ನೌಕರ. 1.77 ಲಕ್ಷ ಪಡೆದು ನಕಲಿ ಪಾಲಿಸಿ ನೀಡಿ ಧೋಕಾ. ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಕಂಪನಿ ಸಿಬ್ಬಂದಿಯಿಂದ ಮೋಸ. ಕೊಳಚೆ ಪ್ರದೇಶದ ನಿವಾಸಿಗಳಿಗೆ ನ್ಯಾಯ ಕೊಡಿಸಲು ಫಲಾನುಭವಿಗಳು ಆಗ್ರಹ. ಸ್ಲಂ ನಿವಾಸಿಗಳೊಂದಿಗೆ ಸದಸ್ಯನ ಒತ್ತಾಯ. 7ನೇ ವಾರ್ಡಿನ ಕೊಳಚೆ ಪ್ರದೇಶದ ನಿವಾಸಿಗಳ ಅಳಲು ಕೇಳೋರು ಯಾರು? ಬೀದಿ ಬದಿ ವ್ಯಾಪಾರಿಗಳಿಗೆ ಪರವಾನಗಿ ವಿತರಿಸಿದ ನಗರಸಭೆ ಸದಸ್ಯೆ ಭಾರತೀ ದೇವಿ. 26ನೇ ವಾರ್ಡಿನ ನಗರಸಭಾ ಸದಸ್ಯೆ ಭಾರತೀ ದೇವಿಯಿಂದ ಬೀದಿ ವ್ಯಾಪಾರಸ್ಥರ ಪರವಾನಗಿ ವಿತರಣೆ. ಸ್ಥಳದಲ್ಲೇ ಪರವಾನಗಿ ಗುರುತಿನ ಚೀಟಿ ವಿತರಣೆ. ವಾರ್ತೆಗಳ ವಿವರ. ಆಡಳಿತ ಪಕ್ಷದ ಸದಸ್ಯರೇ ಅಧ್ಯಕ್ಷರ ವಿರುದ್ಧ ಬಂಡೆತ್ತಿದ್ದಾರೆ. ಅಭಿವೃದ್ಧಿಯತ್ತ ಗಮನ ಹರಿಸದಿದ್ದರೆ ನಗರಸಭೆಗೆ ಮುತ್ತಿಗೆ ಹಾಕುವ ಎಚ್ಚರಿಕೆ ನೀಡಿದ್ದಾರೆ. ಕೇವಲ ಖಾಸಗಿ ಲೇಔಟ್ಗಳ ಖಾತೆ ಮಾಡಿಸುತ್ತಿರುವ ಅಧ್ಯಕ್ಷರು ರಾಜೀನಾಮೆ ನೀಡಲಿ ಎಂದು ಸದಸ್ಯರು ಆಗ್ರಹಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರಸಭೆ ಆಡಳಿತದ ವಿರುದ್ಧ ಸ್ವಪಕ್ಷದ ಸದಸ್ಯರೇ ಆಕ್ರೋಶ ವ್ಯಕ್ತಪಡಿಸಿದ ಪರಿಯಿತ. ಹಾಗಾದ್ರೆ ಏನಾಯ್ತು ಅಂತೀರಾ? ಈ ಸ್ಟೋರಿ ನೋಡಿ. ವೀಕ್ಷಕರೇ, ಇಲ್ಲಿ ಕೂತಿರೋ ಎಲ್ಲರೂ ನಗರಸಭೆಯ ಆಡಳಿತ ಪಕ್ಷದ ಸದಸ್ಯರೇ. ಇದೇ ಸದಸ್ಯರು ಕಳೆದ 9 ತಿಂಗಳ ಹಿಂದೆ ನಗರಸಭೆ ಅಧ್ಯಕ್ಷರಾಗಿ ಗಜೇಂದ್ರ ಅವರನ್ನು ಮತ ಹಾಕಿ ಗೆಲ್ಲಿಸಿದರು. ಆದರೆ ಇಂದು ಅದೇ ಸದಸ್ಯರು ಅದೇ ನಗರಸಭೆ ಅಧ್ಯಕ್ಷರ ವಿರುದ್ಧ ಬಂಡೆತ್ತಿದ್ದಾರೆ. ಇದಕ್ಕೆ ಕಾರಣ ಏನು ಅಂತ ಕೇಳಿದರೆ, ಅಧ್ಯಕ್ಷರು ಅಭಿವೃದ್ಧಿಯತ್ತ ಗಮನ ಕೊಡುತ್ತಿಲ್ಲ. ನಾಗರಿಕರ ಹಿತಕ್ಕಿಂತ ಅವರ ಸ್ವಲಾಭವೇ ಮುಖ್ಯವಾಗಿದೆ. ಜನರ ಖಾತೆ ಮಾಡೋ ಬದಲು ಖಾಸಗಿ ಬಡಾವಣೆಗಳ ಖಾತೆ ಮಾಡುತ್ತಿದ್ದಾರೆ ಎಂಬಿತ್ಯಾದಿ ಆರೋಪಗಳನ್ನು ಈ ಸದಸ್ಯರು ಮಾಡಿದ್ದಾರೆ. 40 ವರ್ಷ ಇತಿಹಾಸದಲ್ಲಿ ಕಂಡರಿಯಂತ ಇಂಥ ಅಧ್ಯಕ್ಷ ನಾವು ಯಾವತ್ತೂ ನೋಡಿಲ್ಲ. ಚಿಕ್ಕಬಳ್ಳಾಪುರ ಎಂತೆಂಥ ಹಿರಿಯರಿದ್ದರು. ಆ ಹಿರಿಯರ ಕೆಲಸ ಏನಿದೆ, ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳನ್ನ ಜನಗಳು ಕೊಡ್ತಾಯಿದ್ರು. ಸರ್ಕಾರಿ ಕೆಲಸಗಳನ್ನ ಆಗಬೇಕಾದಂಥ ಸರ್ಕಾರಿ ಕೆಲಸಗಳನ್ನ ಮಾಡ್ತಾಯಿದ್ರು. ಇದರಲ್ಲಿ ಭೇದ ಭಾವ ತೋರ್ತಾ ಇರಲಿಲ್ಲ. ಈಗಿರ್ತಕ್ಕಂಥ ಅಧ್ಯಕ್ಷರು ಅವರ ಸ್ವಂತ ಅವ್ರ ಕೆಲಸಗಳೇನಿದೆ, ಚಿಕ್ಕಬಳ್ಳಾಪುರ ಲೇಔಟ್ಸ್ ಯಾವುದಿದೆ, ಆಮೇಲೆ ಡೆವಲಪ್ಮೆಂಟ್ಸ್ ಬಗ್ಗೆ ಅವ್ರಿಗೇನು ಯೋಚನೆ ಇಲ್ಲ. ಖಾತೆ ಆಯಿತು, ನಗರಸಭೆ ಆಯಿತು, ಇದು ಬಿಟ್ಟರೆ ಊರಿನ ಅಭಿವೃದ್ಧಿ ಬಗ್ಗೆ ಅವ್ರ ಕಾಳಜಿ ಇಲ್ಲ. ಈ ಜೂನ್ ಜುಲೈಯಲ್ಲಿ ಮಳೆಕಾಲ, ಊರಿನ ಅಭಿವೃದ್ಧಿ ಮೋರಿಗಳೇನಾಗಿದೆ, ರಾಜಕಾಲುವೆಗಳೇನಾಗಿದೆ, ಕ್ಲೀನಿಂಗ್ ಸೆಕ್ಷನ್ ಹೇಗಿದೆ, ಹೆಲ್ತ್ ಸೆಕ್ಷನ್ ಹೆಂಗಿದೆ, ಇವ್ಯಾವುದು ನೋಡ್ತಾ ಇಲ್ಲ. ಬೆಳಗ್ಗೆ ಎದ್ದರೆ ನಗರಸಭೆಯಲ್ಲಿ ಖಾತೆ, ಯಾವ ಖಾತೆ ಎಲ್ಲಾಗಬೇಕು, ಯಾವ ಲೇಔಟ್ ಆಗಬೇಕು ಅನ್ನೋದು ಮಾತ್ರ ಅವರ ಗಮನದಲ್ಲಿದೆ. ದಯವಿಟ್ಟು ಬಿ ಖಾತೆಗಳು ಇಡೀ ಡಿಸ್ಟಿಕ್ಕಲ್ಲಿ, ಇಡೀ ಸ್ಟೇಟಲ್ಲಿ ಬಿ ಖಾತೆಗಳೆಲ್ಲ ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ಇದುವರೆಗೂ ಒಂದು ಖಾತೆನೂ ಕೊಟ್ಟಿಲ್ಲ. ಬಿ ಖಾತೆಗಳು ಒಂದು ಕೊಟ್ಟಿಲ್ಲ. ಬಿ ಬಗ್ಗೆ ಸರ್ಕಾರ ಹಲವು ಯೋಜನೆಗಳು ಕೊಟ್ಟಿದೆ, ಅಧಿಕಾರಿಗಳಿಗೆ ಎಚ್ಚರ ಕೊಟ್ಟಿದೆ. ನಮ್ಮ ಜಿಲ್ಲಾ ಮಂತ್ರಿಗಳು ನಗರಸಭೆಯನ್ನು ಚೀಮಾರಿ ಹಾಕಿದ್ದಾರೆ ಲಾಸ್ಟ್ ಟೈಮ್ ಮೀಟಿಂಗಲ್ಲಿ. ಬಿ ಖಾತೆ ಮಾಡಿಲ್ಲ, ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಎಲ್ಲ ಮಾಡಿದ್ದಾರೆ, ನೀವು ಮಾಡಿಲ್ಲ ಯಾಕೆ ಅಂತೇಳಿ. ಅದು ಮುಖಂಡರು ನೋಡಿದೆ ನನಗೆ ಓಟ್ ಹಾಕಿರೋದು, ನನ್ನ ನೋಡಿ ಯಾರು ಓಟ್ ಹಾಕಿಲ್ಲ, ಅದೇನು ಮಾಡ್ತೀರೋ ಮಾಡ್ಕೋಗಿ ಅಂತ ನನಗೆ ಹೇಳಿದ್ದಾರೆ, ಖುದ್ದು ನನಗೆ ಹೇಳಿದ್ದಾರೆ. ಈ ವಿಚಾರನ ನೀವು ಸಂಸದ ಗಮನಕ್ಕೆ ತಂದಿದ್ದೀರಾ ಸರ್? ಸುಮಾರು ಒಂದು ತಿಂಗಳಿಂದ ಅವರು ಸಂಸದರು ನಮಗೂ ಭೇಟಿ ಆಗಲಿಲ್ಲ. ಹೇಳೋಣಂತ ಮೀಟಿಂಗು ಸ್ಥಾಯಿ ಸಮಿತಿಗೆ ಅಂತ ಮೀಟಿಂಗ್ ಕರೆದ್ರು. ಅಲ್ಲಿ ಸ್ವಲ್ಪ ಗಲಾಟೆಗಳು ಅದು ಇದಾಗಿ ಸ್ವಲ್ಪ 3-4 ಜನ ಇದ್ದರು ಆ ಟೈಮಲ್ಲಿ. ನಗರಸಭೆ ಮಾಜಿ ಅಧ್ಯಕ್ಷ ಆನಂದ ರೆಡ್ಡಿ ಮಾತನಾಡಿ, ಜನರ ಸಮಸ್ಯೆ ನಿವಾರಿಸುವಲ್ಲಿ ನಗರಸಭೆ ಅಧ್ಯಕ್ಷರು ವಿಫಲರಾಗಿದ್ದಾರೆ. ಪ್ರತಿ ತಿಂಗಳು ಸಭೆ ನಡೆಸಬೇಕು ಎಂಬ ನಿಯಮವಿದೆ. ಆದರೆ ಇವರು ಅಧ್ಯಕ್ಷರಾದ ನಂತರ ಬಜೆಟ್ ಸಭೆ ಹೊರತುಪಡಿಸಿದರೆ ಸಾಮಾನ್ಯ ಸಭೆ ಕರೆದಿಲ್ಲ. ಅವರಿಗೆ ಅಭಿವೃದ್ಧಿಯ ಚಿಂತನೆಯೇ ಇಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ತಾವು ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಬೇಡಿಕೆ ಇಟ್ಟಿದ್ದ ಕೋಟ್ಯಾಂತರ ರೂಪಾಯಿ ಅನುದಾನ ಬಂದಿದ್ದು, ಇದಕ್ಕೆ ಟೆಂಡರ್ ಕರೆದು ಕಾಮಗಾರಿಗಳನ್ನು ಆರಂಭಿಸಲು ಅಧ್ಯಕ್ಷರು ಆಸಕ್ತಿ ತೋರುತ್ತಿಲ್ಲ ಎಂದು ಕಿಡಿಕಾರಿದರು. ತಿಂಗಳಿಗೊಮ್ಮೆ ಸೆಕ್ಷನ್ 47 ಪ್ರಕಾರ ತಿಂಗಳಿಗೊಮ್ಮೆ ಅಥವಾ 3 ತಿಂಗಳಿಗೊಮ್ಮೆ ಮೀಟಿಂಗ್ ಮಾಡೋಂಥದ್ದು ನಮ್ಮ ಕಾನೂನಿನಲ್ಲಿದೆ. ಇದೇ ರೀತಿ
1 ತಿಂಗಳಿಂದ 2 ಬಾರಿ ನಾವು ಸಾಮಾನ್ಯ ಸಭೆ ಕರೆಯಲು ನಾವು ಲೆಟರ್ ಕೊಟ್ಟಿದ್ದೀರಿ. ಆ ಒಂದು ಲೆಟ್ರಿಗೆ ಯಾವುದೇ ಸ್ಪಂದನೆ ಇಲ್ಲ. ಯಾಕೆಂದರೆ ಇವತ್ತು ಊರಿನ ಅಭಿವೃದ್ಧಿ ಮತ್ತು ಜನರ ಹಿತಾಸಕ್ತಿ ಕಾಪಾಡಲು ಅಧ್ಯಕ್ಷರು ವಿಫಲರಾಗಿದ್ದಾರೆ. ಈ ಸಾಮಾನ್ಯ ಸಭೆ ಕರೆದಾಗ ಅಭಿವೃದ್ಧಿ ವಿಚಾರ ಆಗಿರ್ಬೋದು, ಬೇರೆ ವಿಚಾರಗಳಾಗಿರ್ಬೋದು, 31 ವಾರ್ಡ್ ವಿಚಾರಗಳು ಅಭಿವೃದ್ಧಿಯಾಗೋ ವಿಚಾರ ಹಾಗೂ ಕುಂದುಕೊರತೆಗಳ ವಿಚಾರವಾಗಿ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡುವಂಥ ವಿಚಾರಕ್ಕೆ ಸಾಮಾನ್ಯ ಸಭೆ ಕರೆಯೋದು ಅಂತ ಹೇಳ್ತಾರೆ. ಈ ಸಭೆಯನ್ನು 2 ಬಾರಿ ನಾವು ಲೆಟರ್ ಕೊಟ್ಟರು ನಮ್ಮ ಸದಸ್ಯರುಗಳು ಸಮೇತ ಯಾರು ಇದುವರೆಗೂ ಅಧ್ಯಕ್ಷ ಆಗಿರ್ಬೋದು, ಕಮಿಷನರ್ ಆಗಿರ್ಬೋದು ಯಾರೂ ಸ್ಪಂದನೆ ಇಲ್ಲ. ಯಾಕೆಂದರೆ ಇವತ್ತು 15ನೇ ಹಣಕಾಸು ಕೇಂದ್ರದ ಹಣಕಾಸು 3,27,00,000 ಬಂದು 4 ತಿಂಗಳಾದ ಏಪ್ರಿಲ್ ಬಂದಿರುವಂಥದ್ದು. ನಮ್ಮ ಅವಧಿ ಇರೋದು ಇನ್ನು 4 ತಿಂಗಳು. ಈ ಅವಧಿಯಲ್ಲಿ ಏನು ಸಾಮಾನ್ಯ ಸಭೆಯಲ್ಲಿ ತಂದು 31 ವಾರ್ಡ್ಗೂ ಹಣ ಹಂಚಿಕೆ ಮಾಡೋವಂಥದ್ದು, ಊರಿನ ಅಭಿವೃದ್ಧಿ ಮಾಡೋವಂಥದ್ದು, ಜನರ ಹಿತಾಸಕ್ತಿ ಕಾಪಾಡುವಂಥದ್ದು, ಇದೆಲ್ಲ ಒಂದು ಮಾಡಬೇಕು ಅನ್ನೋ ನಿಟ್ಟಲ್ಲಿ ಇವತ್ತು ನಾವು 2 ಬಾರಿ ಕೊಟ್ಟರು ಅವ್ರೇನೋ ಸ್ಪಂದನೆ ಮಾಡ್ತಾಯಿಲ್ಲ. ಅವರಿಗೆ ಇದ್ರ ಬಗ್ಗೆ ಚಿಂತನೆಯೂ ಇಲ್ಲ. ಇರೋ ಅಧ್ಯಕ್ಷ ಆಗಿರ್ತಕ್ಕಂಥವ್ರಿಗೆ ಅಧಿಕಾರಿಗಳಿಗೆ ಚಿಂತನೆಯೇ ಇಲ್ಲ. ಈ ಚಿಂತನೆ ಇಲ್ಲಿರ್ತಕ್ಕಂಥವರು ವಿಚಾರವಾಗಿ ಇವತ್ತು ಇರುವ ಅನುದಾನಕ್ಕೆ ಕಾಮಗಾರಿಗಳ ಟೆಂಡರ್ ಕರೆಯಲು ಅಧ್ಯಕ್ಷರು ಮುಂದಾಗಿಲ್ಲ. ನಗರದ 31 ವಾರ್ಡಿನಲ್ಲಿ ಕೇವಲ 4-5 ವಾರ್ಡ್ಗಳಲ್ಲಿ ಮಾತ್ರ ಅಭಿವೃದ್ಧಿ ಕೆಲಸಗಳು ನಡೆಯುತ್ತಿವೆ. ನಗರದಾದ್ಯಂತ ರಸ್ತೆ, ಚರಂಡಿ, ಸ್ಮಶಾನಗಳ ಅಭಿವೃದ್ಧಿಯ ಬಗ್ಗೆ ಗಮನ ನೀಡಿಲ್ಲ. ರಾಜ್ಯದಲ್ಲಿ ಶಿವಮೊಗ್ಗ ನಂತರ ಚಿಕ್ಕಬಳ್ಳಾಪುರದಲ್ಲಿ ನಿರ್ಮಾಣವಾಗಿರುವ ಅನಿಲ ಚಿತಾಗಾರ ಸಿದ್ಧವಾಗಿದ್ದರೂ ಅದನ್ನು ಚಾಲನೆ ನೀಡಲು ಅಧ್ಯಕ್ಷರಿಗೆ ಪುರುಸೊತ್ತಿಲ್ಲ. ಮಳೆಗಾಲ ಆರಂಭವಾದರೂ ನಗರ ವ್ಯಾಪ್ತಿಯಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿಲ್ಲ. ಇದರಿಂದ ಮಳೆ ಬಂದರೆ ಮನೆಗಳಿಗೆ ಮಳೆ ನೀರು ನುಗ್ಗಿ ಜನರು ತೀವ್ರ ಸಂಕಷ್ಟ ಎದುರಿಸಬೇಕಿದೆ ಎಂದು ಆರೋಪಿಸಿದರು. ನಗರಸಭೆ ಅಧ್ಯಕ್ಷರಾಗಿ 9 ತಿಂಗಳು ಪೂರೈಸಿದ್ದು ಈ ಅವಧಿಯಲ್ಲಿ ಒಂದೇ ಒಂದು ಅಭಿವೃದ್ಧಿ ಕೆಲಸ ಮಾಡಿಲ್ಲ. ಮುಂದಿನ 8 ದಿನದಲ್ಲಿ ಸಾಮಾನ್ಯ ಸಭೆ ಕರೆಯದಿದ್ದರೆ ನಗರಸಭೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಲಾಗುವುದೆಂದು ಆನಂದ್ ರೆಡ್ಡಿ ಎಚ್ಚರಿಕೆ ನೀಡಿದರು. 2022 7ನೇ ತಿಂಗಳಲ್ಲಿ ಅನುಮೋದನೆ ಆಗಿದೆ. ಅನುಮೋದನೆಯಾಗಿ 2022 9ನೇ ತಿಂಗಳಲ್ಲಿ ಟೆಂಡರ್ ಹೋಗುತ್ತೆ. ಮತ್ತು 2023 ಮತ್ತೆ ಮರು ಟೆಂಡರ್ ಆಗುತ್ತೆ. ಆಮೇಲೆ 23 ಎಲೆಕ್ಷನ್ ಬರುತ್ತೆ. ಎಲೆಕ್ಷನ್ ಆಮೇಲೆ ಮತ್ತೆ ತಮಗೆಲ್ಲ ಗೊತ್ತೇ ಇದೆ ಏನೇನಾಗಿದೆ ಅಂತ. ಅದು ಸಚಿವರು ಕೇಳಬೇಕು. ಚಿಂತಕರಾಗಿ ನಗರ ಅಭಿವೃದ್ಧಿ ಮಾಡಲಿ. ಇದು ಪಕ್ಷಾತೀತವಾಗಿ ರಾಜಕೀಯ ವಿಚಾರ ಮಾತಾಡೋದು ಬೇಡ. ಅಭಿವೃದ್ಧಿ ವಿಚಾರ ಆಗಬೇಕು. ನಗರ ಭಾಳಷ್ಟು ಅಭಿವೃದ್ಧಿ ಆಗಬೇಕು. ಜನಗಳ ಹಿತಾಸಕ್ತಿ ಕಾಪಾಡ್ಕೊಂಡು ನಿಟ್ಟಲ್ಲಿ ಅವರು ವಿಫಲರಾಗಿದ್ದಾರೆ ಅಂತ ನಾವು ಮಾತಾಡ್ತಾ ಇದ್ದೀವಿ. ಇನ್ನು 10ನೇ ವಾರ್ಡಿನ ನಗರಸಭಾ ಸದಸ್ಯ ಸುಬ್ರಹ್ಮಣ್ಯಾಚಾರಿ ಮಾತನಾಡಿ, ನಗರಸಭೆ ಅಧ್ಯಕ್ಷರಾಗಿ 9 ತಿಂಗಳಾಯಿತು. ಅಧ್ಯಕ್ಷ ಗಾದಿಗೆ ನಾನು ಆಕಾಂಕ್ಷಿಯಾಗಿದ್ದೆ. ಆದರೆ ಗಜೇಂದ್ರ ಸೇರಿದಂತೆ ಸಂಸದರು ನನ್ನ ಮನ ಒಲಿಸಿದರು. ಸಂಸದರ ಮಾತಿಗೆ ಬೆಲೆ ನೀಡಿದೆ. ಆದರೆ ನಗರಸಭೆಯಲ್ಲಿ ಸದಸ್ಯರಿಗೆ ಮರ್ಯಾದೆಯೇ ಇಲ್ಲವಾಗಿದೆ. ನೀವು ನನ್ನ ಮುಖ ನೋಡಿ ಬೆಂಬಲ ನೀಡಿಲ್ಲ, ಸಂಸದರ ಮುಖ ನೋಡಿ ಬೆಂಬಲ ನೀಡಿದ್ದೀರಿ ಎಂದು ಅಧ್ಯಕ್ಷರು ನೇರವಾಗಿಯೇ ಹೇಳಿದ್ದಾರೆ. ಸ್ಥಾಯಿ ಸಮಿತಿ ಆಯ್ಕೆ ಮಾಡಿಲ್ಲ, ಬಿ ಖಾತೆ ಆಗ್ತಿಲ್ಲ. ಆದರೆ ಬಡಾವಣೆ ಖಾತೆಗಳು ಮಾತ್ರ ಆಗುತ್ತಿವೆ. ನಗರಸಭೆಯಲ್ಲಿ ಸದಸ್ಯರ ಕತೆ ಸಾಮಾನ್ಯರಿಗಿಂತ ಕಡೆಯಾಗಿದೆ ಎಂದು ಅಳಲು ತೋಡಿಕೊಂಡರು. ಅಧ್ಯಕ್ಷರು ಇದಕ್ಕೆ ನಾನು ಅಭ್ಯರ್ಥಿಯಾಗಿದ್ದೆ. ಅವ್ರು ಬಂದು ನನ್ನ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ನಾನು ಸುಮಾರು 3 ಸಲ ಗೆದ್ದಿದ್ದೀನಿ. ನಾನು ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಮಾಡಬೇಕು, ನಗರಸಭೆ ಸ್ವಲ್ಪ ಎಲ್ಲ ಕೆಟ್ಟೋಗಿದೆ, ಅದನ್ನು ಸ್ವಲ್ಪ ಮೇಲಂತಕ್ಕೆ ತಂದು ನಾನು ಯಾವುದೇ ಒಂದು ಅಭಿವೃದ್ಧಿ ನನಗೆ ಗೊತ್ತು, ಯಾವ ಕೆಲಸ ಏನು ಮಾಡಬೇಕು ನಾನು ಮಾಡ್ತೀನಿ ಅಂತ ಹೇಳಿ ಅವ್ರು ಸುಮಾರು ನನ್ನ ಹತ್ರ ಕೇಳಿಕೊಂಡು ಹೋಗಿ ಆಮೇಲೆ ಆಯಿತು ಅಂತ ಹೇಳಿ ನಾನು ಅಧ್ಯಕ್ಷ ಇದಕ್ಕೆ ಹಾಕಿದ್ದೆ. 7ನೇ ವಾರ್ಡಿನ ನಗರಸಭಾ ಸದಸ್ಯ ಸತೀಶ್ ಮಾತನಾಡಿ, ಸ್ಲಂ ಬೋರ್ಡಿನಲ್ಲಿ ವಾಸವಿರೋ ಬಡವರಿಗಾಗಿ ಆಗ ಸಚಿವರಾಗಿದ್ದ ಡಾಕ್ಟರ್ ಕೆ ಸುಧಾಕರ್ ಅವರು 700ಕ್ಕೂ ಹೆಚ್ಚು ಮನೆಗಳನ್ನು ಮಂಜೂರು ಮಾಡಿಸಿದರು. ಅದರಲ್ಲಿ 200ಕ್ಕೂ ಹೆಚ್ಚು ಮನೆಗಳ ನಿರ್ಮಾಣ ಕಾರ್ಯ ಆರಂಭವಾಗಿದೆ. ಆದರೆ ಅವರಿಗೆ ನಿವೇಶನ ಹಕ್ಕುಪತ್ರ ನೀಡದ ಕಾರಣ ಸ್ಲಂ ಬೋರ್ಡ್ನಿಂದ ಮನೆ ನಿರ್ಮಾಣಕ್ಕೆ ನೀಡಬೇಕಾದ ಹಣ ಮಂಜೂರಾಗದೆ ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ. ಮನೆಗಳು ಅಪೂರ್ಣವಾಗಿ ಬಾಡಿಗೆ ಮನೆಗಳಿಗೆ ಬಾಡಿಗೆ ಪಾವತಿಸಲಾಗದೆ ಪರದಾಡುತ್ತಿದ್ದಾರೆ. ಹಾಗಾಗಿ ಶೀಘ್ರದಲ್ಲಿ ಸ್ಲಂ ಬೋರ್ಡ್ ಮನೆಗಳು ಪೂರ್ಣಗೊಳಿಸಬೇಕೆಂದು ಒತ್ತಾಯಿಸಿದರು.
ಇನ್ನು ಮತ್ತೊಬ್ಬ ನಗರಸಭಾ ಸದಸ್ಯ ಯತೀಶ್ ಮಾತನಾಡಿ, ಇತಿಹಾಸದಲ್ಲಿಯೇ ಇಂತಹ ಅಧ್ಯಕ್ಷರನ್ನು ನೋಡಿಲ್ಲ. ಇವರ ಸ್ವಂತ ಕೆಲಸಗಳು ಮಾತ್ರ ನಗರಸಭೆಯಲ್ಲಿ ಆಗುತ್ತಿದೆ. ಖಾಸಗಿ ಲೇಔಟ್ಗಳ ಖಾತೆ ಮಾತ್ರ ಆಗುತ್ತಿದೆ. ಯಾರಿಗೆ ಹೇಳಬೇಕು ಎಂಬುದೇ ತಿಳಿಯುತ್ತಿಲ್ಲ. ಶಾಸಕರಾದರೂ ಸಭೆಗೆ ಬಂದಿದ್ದರೆ ಅವರಿಗಾದರೂ ದೂರು ನೀಡಬಹುದಿತ್ತು. ಅವರು ಸಭೆಗಳಿಗೆ ಬರುತ್ತಿಲ್ಲ. ಇದರಿಂದ ನಗರಸಭೆಯಲ್ಲಿ ಯಾವುದೇ ಕೆಲಸ ಆಗುತ್ತಿಲ್ಲ. ನಿಮ್ಮ ಕೈಯಲ್ಲಿ ಆಗಲಿಲ್ಲ ಅಂದರೆ ಬಿಟ್ಟು ಬಿಡಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇವರ ಅವಧಿಯಲ್ಲಿ ಅಭಿವೃದ್ಧಿ ಏನಾಗಿದೆ ಎಂಬ ಬಗ್ಗೆ ಬಹಿರಂಗಪಡಿಸಲಿ. ನಗರೋತ್ಥಾನ ಕೆಲಸ ಆಗಿಲ್ಲ. ನಗರಸಭೆ ಅಧಿಕಾರಿಗಳಿಂದ ದೌರ್ಜನ್ಯ ಆಗುತ್ತಿದೆ. ಕಂದಾಯ ವಸೂಲಿ ಮಾಡುತ್ತಿಲ್ಲ. ಬಿಲ್ ಕಲೆಕ್ಟರ್ಗಳು ಇರೋದಾದರೂ ಯಾವ ಪುರುಷಾರ್ಥಕ್ಕೆ? ಸ್ಲಂಗಳಿಗೆ ಹಕ್ಕುಪತ್ರ ನೀಡಿಲ್ಲ. ನಗರಸಭೆಯಲ್ಲಿ ಸದಸ್ಯರಿಗೆ ಮಾನ್ಯತೆಯೇ ಇಲ್ಲ. ಇಂತಹ ಅಧ್ಯಕ್ಷರು ರಾಜೀನಾಮೆಯಾದರೂ ನೀಡಿದರೆ ಅಧಿಕಾರಿಗಳೇ ಉತ್ತಮವಾಗಿ ಕೆಲಸ ಮಾಡಲಿದ್ದಾರೆ ಎಂದರು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಆರೋಗ್ಯ ಕೈಕೊಟ್ಟಾಗ ಕಷ್ಟಕಾಲಕ್ಕೆ ನೆರವಿಗೆ ಬರಲಿ ಅಂತ ಜನ ಆರೋಗ್ಯ ವಿಮೆ ಮಾಡಿಸುವುದು ಸಹಜ. ಆದರೆ ಇಲ್ಲೊಬ್ಬ ಆರೋಗ್ಯ ವಿಮೆ ಮಾಡ್ತೀನಿ ಅಂತ ಗ್ರಾಹಕನಿಂದ ಲಕ್ಷಾಂತರ ರೂಪಾಯಿ ಹಣ ಪಡೆದ ಆರೋಗ್ಯ ವಿಮಾ ಸಿಬ್ಬಂದಿಯೇ ಅಸಲಿ ಆರೋಗ್ಯ ವಿಮಾ ಪಾಲಿಸಿ ನೀಡೋ ಬದಲು ನಕಲಿ ಪಾಲಿಸಿ ನೀಡಿ ಗ್ರಾಹಕನಿಗೆ ವಂಚನೆ ಮಾಡಿದ್ದಾನೆ. ಅರೆ, ಅದೆಲ್ಲಿ ವಂಚನೆ, ಯಾರು ಮಾಡಿದ್ದು ಅಂತೀರಾ? ನೀವೇ ನೋಡಿ. ಆರೋಗ್ಯ ವಿಮೆ ಮಾಡಿಸಿದ ಗ್ರಾಹಕನಿಗೆ ನಕಲಿ ಆರೋಗ್ಯ ವಿಮಾ ಪಾಲಿಸಿ ನೀಡಿ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಸಿಬ್ಬಂದಿಯೇ ದೋಖಾ ಮಾಡಿರುವ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ. ಚಿಕ್ಕಬಳ್ಳಾಪುರ ನಗರದ ನಿವಾಸಿ ಅಚ್ಯುತ್ ಕುಮಾರ್ ಎಂಬಾತ ತನಗೆ, ತನ್ನ ಪತ್ನಿ ಹಾಗೂ ಇಬ್ಬರ ಮಕ್ಕಳ ಹೆಸರಿನಲ್ಲಿ ಕಳೆದ 6 ತಿಂಗಳ ಹಿಂದೆ ಆರೋಗ್ಯ ವಿಮೆ ಪಾಲಿಸಿ ಮಾಡಿಸಿದ್ರು. ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯಲ್ಲಿರುವ ಸ್ಟಾರ್ ಹೆಲ್ತ್ ಅಂಡ್ ಅಲೈಡ್ ಇನ್ಶೂರೆನ್ಸ್ ಸಂಸ್ಥೆಯ ಏಜೆನ್ಸಿ ಡೆವಲಪ್ಮೆಂಟ್ ಮ್ಯಾನೇಜರ್ ವೆಂಕಟೇಶ್ವರ ಪ್ರಸಾದ್ ಎಂಬಾತ ಗ್ರಾಹಕ ಅಚ್ಯುತ್ ಕುಮಾರ್ ಬಳಿ 1.77 ಲಕ್ಷ ಹಣ ಪಡೆದು ಸೂಪರ್ ಸ್ಟಾರ್ ಅನ್ನೋ ಹೆಲ್ತ್ ಸ್ಕೀಮ್ ಪಾಲಿಸಿ ಮಾಡಿಸಿಕೊಡ್ತೀವಿ ಅಂತ ನಕಲಿ ಪಾಲಿಸಿ ನೀಡಿ ವಂಚನೆ ಮಾಡಿದ್ದಾನೆ. ಸ್ಟಾರ್ ಹೆಲ್ತ್ ಸರ್ ಎಡಿಎಂ ಆಗಿ ವರ್ಕ್ ಮಾಡ್ತಾ ಇದ್ದೆ ಸರ್, ಚಿಕ್ಕಬಳ್ಳಾಪುರ ಸರ್. ಈಗ ಫೇಕ್ ಇನ್ಶೂರೆನ್ಸ್ ಮಾಡಿಸಿದ್ರಿ ಅಂತಲ್ಲ? ಹೌದು ಸರ್. ಎಷ್ಟು ಮಾಡಿಸಿದ್ರಿ? ಸಾರ್ದು ಸರ್, ಅಚ್ಯುತ್ ಕುಮಾರ್ ಸರ್. ಎಷ್ಟು ಅಮೌಂಟ್ ಎಷ್ಟು ತಗೊಂಡಿದ್ರಿ? 1,70,000 ಸರ್. ಏನು ಪ್ಲಾನ್ ಅದು? ಸೂಪರ್ ಸ್ಟಾರ್ ಸರ್. ಯಾಕೆ ಫೇಕ್ ಮಾಡಿದ್ದು? ಯಾಕೆ ಸರ್ ಅಮೌಂಟ್ ಯೂಸ್ ಮಾಡಿದ್ದೀನಿ ಸರ್, ಅಮೌಂಟ್ ರಿಟರ್ನ್ ಮಾಡಿದ್ದೀನಿ ಸರ್. ಎಷ್ಟು ಅಮೌಂಟ್ ತಗೊಂಡಿದ್ದೀರಿ? 1,77,000 ತಗೊಂಡು 1,77,000 ರಿಟರ್ನ್ ಮಾಡಿದ್ದೀನಿ ಸರ್. ಇಲ್ಲಿವರೆಗೆ ಎಷ್ಟು ಫೇಕ್ ಮಾಡಿದ್ದೀರಿ? ಯಾವುದು ಮಾಡಿಲ್ಲ ಸರ್, ಇಲ್ಲಿವರೆಗೆ ಯಾವುದು ಮಾಡಿಲ್ಲ ಸರ್. ಮತ್ತೆ ಇದು ಮಾಡಿದಿರಲ್ಲ? ಹೌದು ಸರ್, ಇದೇ ಮಾಡಿದೆ ಸರ್. ಈಗ ನೀವು ಆ ಥರ ಫೇಕ್ ಮಾಡೋದು ತಪ್ಪಲ್ಲ? ತಪ್ಪು ಸರ್. ನಿಮ್ಮ ಸಂಸ್ಥೆಯಲ್ಲಿ ಯಾರು ಇದ್ದಾರೆ? ನಿಮ್ಮ ಜೊತೆ ಯಾರು ಇದ್ದಾರೆ? ನನ್ನ ಜೊತೆಗೆ ಇರೋದು ನಾನು ಒಬ್ಬನೇ ಸರ್. ನಾನು ಅಂದರೆ ಬೇರೆ ಬೇರೆ ಎಂಪ್ಲಾಯ್ಸ್ ಇದ್ದಾರೆ, ನಾನು ಒಬ್ಬನೇ ಸರ್. ಯಾವ ಥರ ಮಾಡಿದ್ದು ಸರ್? ನಾನೇ ಎಡಿಟ್ ಮಾಡಿದ್ದೀನಿ ಸರ್. ಹೆಂಗೆ ಎಡಿಟ್ ಹೇಗೆ ಮಾಡಿದ್ದೀರಿ? ಮೊಬೈಲಲ್ಲೇ ಸರ್. ಮೊಬೈಲಲ್ಲಿ ಯಾವ ಥರ? ಮೊಬೈಲಲ್ಲೇ ನಾರ್ಮಲ್ ಬರುತ್ತಲ್ಲ ಸರ್, ಎಡಿಟ್ ಮಾಡಿದೆ. ಬೇರೆಯವ್ರ ಪಾಲಿಸಿ ತಗೊಂಡು ಅವ್ರ ಹೆಸರು ಡಿಲೀಟ್ ಮಾಡಿ ಹೆಸರು ಹಾಕಿ? ಇಲ್ಲ, ಸಾರ್ದೇ ಡೇಟ್ ಚೇಂಜ್ ಮಾಡಿ. ಯಾರದೋ ಪಾಲಿಸಿಯಲ್ಲಿ ಗ್ರಾಹಕ ಅಚ್ಯುತ್ ಕುಮಾರ್ ಹೆಸರು ಪ್ರಿಂಟ್ ಮಾಡಿ ಅದೇ ಅಸಲಿ ಪಾಲಿಸಿ ಅಂತ ಗ್ರಾಹಕನಿಗೆ ನೀಡಿದ್ದಾನೆ. ಇದು ನಕಲಿ ಅಂತ ಗ್ರಾಹಕನಿಗೆ ಗೊತ್ತಾಗಿ ವಿಚಾರಿಸಿದ್ರೆ, ಈಗ ಸರ್ ತಪ್ಪಾಯ್ತು, ಹಣ ವೈಯಕ್ತಿಕವಾಗಿ ಖರ್ಚು ಮಾಡಿಕೊಂಡಿದ್ದೇನೆ ಅಂತ ಕೈಕಾಲು ಹಿಡಿದು ಬೇಡಿಕೊಳ್ತಿದ್ದಾನೆ. ಅಚ್ಯುತ್ ಕುಮಾರ್ಗೆ ಅನುಮಾನ ಬಂದು ಕಚೇರಿಯಲ್ಲಿ ಪರಿಶೀಲನೆ ಮಾಡಿಸಿದಾಗ ಇದು ನಕಲಿ ಅಂತ ಗೊತ್ತಾಗಿದೆ. ಹೀಗಾಗಿ ವಂಚಕ ವೆಂಕಟೇಶ್ವರ್ ಪ್ರಸಾದ್ ಗ್ರಾಹಕನ ಕೈಕಾಲು ಹಿಡಿದು ತಪ್ಪಾಯ್ತು ಅಂತ ಬೇಡಿಕೊಂಡು ಕಣ್ಣೀರು ಹಾಕಿದ್ದಾನೆ. ಈ ಬಗ್ಗೆ ಗ್ರಾಹಕ ಅಚ್ಯುತ್ ಕುಮಾರ್ ಚಿಕ್ಕಬಳ್ಳಾಪುರ ನಗರ ಠಾಣೆಗೆ ದೂರು ನೀಡಿದ್ದಾನೆ. ಈ ಬಗ್ಗೆ ಸ್ಪಷ್ಟನೆ ನೀಡಿರುವ ಸಂಸ್ಥೆಯ ವ್ಯವಸ್ಥಾಪಕ ರಾಮಾಂಜನೇಯಲು ಸಿಬ್ಬಂದಿ ಕಳ್ಳಾಟದ ಬಗ್ಗೆ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು. ನಾನು ಚಿಕ್ಕಬಳ್ಳಾಪುರ ಬ್ರಾಂಚ್ ಮ್ಯಾನೇಜರು. ಈ ಥರ ನಮ್ಮ ಕಡೆ 6 ಮೆಂಬರ್ಸ್ ಎಂಪ್ಲಾಯೀಸ್ ಇದ್ದಾರೆ. ನಿನ್ನೆ ನನಗೆ ಸ್ಯಾಟರ್ಡೆ ಮಧ್ಯಾಹ್ನ ಭಾನುಮತಿ ಮೇಡಮು ಏಜೆಂಟಾಗಿ ಕೆಲಸ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ಇಲ್ಲಿ ವರ್ಕ್ ಮಾಡ್ತಾ ಇದ್ದೆ 2 ಇಯರ್ಸ್ನಿಂದ ಮಾಡ್ತಾಯಿದ್ದೀನಿ. ಮೇಡಮ್ ನಿನ್ನೆ ನನಗೆ ವಿಷಯ ಹೇಳಿದ ಮೇಲೆ ನಾನು ಅವ್ರಿಗೆ ಪ್ರಸಾದ್ಗೆ ಹೇಳಿದ್ದೀನಿ, ಈ ಥರ ಮಾಡಿರೋದು ಇಲ್ಲಿಗಲ್ ಆಗುತ್ತಪ್ಪ. ಅದೇ 1 lakh ಚೇಂಜ್ ಏನೋ ಅಮೌಂಟ್ ತಗೊಂಡಿದ್ದಾರೆ, ಪಾಲಿಸಿ ಕಸ್ಟಮರ್ಗಳು ಮಾಡಿಸ್ತೀವಿ ಅಂತ. ಆ ಅಮೌಂಟ್ ಫಸ್ಟ್ ಕ್ಲಿಯರ್ ಮಾಡಿ ಅಂತ ಹೇಳಿದ್ದೀನಿ. ನಿನ್ನೆನೇ ಕ್ಲಿಯರ್ ಮಾಡಿದರು. ಇವಾಗ ನನಗೆ ಭಾನುಮತಿ ಮೇಡಮ್ ಬ್ಯಾಂಗ್ಳೂರಿನಿಂದ ಬಂದಿದ್ದಾರೆ. ಈ ಥರ ಆಗಿದೆ ಸರ್ ಕ್ಲೈಂಟ್ ಜೊತೆ, ನಾನು ಇಸ್ಕೊಂಡಿದ್ದೀನಿ ಅಮೌಂಟ್ ಅಂತ ಅಚ್ಯುತ್ ಸರ್ ಅವರು ಕೇಳ್ತಾ ಇದ್ದಾರೆ.
ಸೊ ಅಚ್ಯುತ್ ಸರ್ ಅವ್ರಿಗೆ ನೀವು ಬಂದು ಮಾತಾಡಿ ಅಂತ ಹೇಳಿದರು. ಸೊ ನಾನು ಇವಾಗ ಕರ್ಕೊಂಡ್ಬಂದು ಅದು ಇನ್ನೂ ಏನಾದರೂ ಮಾಡಿದ್ರಾ ಅಂತ ಕೇಳಕ್ಕೆ ಬೆಳಗ್ಗೆ ಯಾವ ಪ್ಲಾನ್ ಮಾಡಿಸ್ತೀವಿ ಅಂತ ದುಡ್ಡು ಸೂಪರ್ ಸ್ಟಾರ್ ಮಾಡ್ತೀವಿ. ಉದ್ದೇಶ ಅನ್ಲಿಮಿಟೆಡ್ ಮೇನ್ ಅದು ಎಷ್ಟು ಸತಿ ಹೆಲ್ತ್ ಇನ್ಶೂರೆನ್ಸ್, ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಅಂತ, ಅದರಲ್ಲಿ ಸೂಪರ್ ಸ್ಟಾರ್ ಹೊಸದಾಗಿ ಬಂದಿದೆ. ಸೊ ಅದು ಮಾರ್ಕೆಟಲ್ಲಿ ಚೆನ್ನಾಗಿ ಬಿಡ್ತಾ ಇದೆ. ಅದೇ ಪ್ಲಾನ್ ತಗೊಂಡಿದ್ರು ಅಂತ ಕಸ್ಟಮರ್ಗೆ. ಸದ್ಯ ವಂಚನೆ ಮಾಡಿರೋ ವೆಂಕಟೇಶ್ವರ್ ಪ್ರಸಾದ್ ಗ್ರಾಹಕನ ಬಳಿ ಪಡೆದಿದ್ದ ಹಣ ವಾಪಸ್ ಮಾಡಿದ್ದಾನೆ. ಆದರೆ ಇದು ಬರೀ ಅಚ್ಯುತ್ ಕುಮಾರ್ ಅವರಿಗೆ ಮಾತ್ರ ಈ ರೀತಿ ಮೋಸ ಮಾಡಿದ್ದಾನೋ ಇಲ್ಲವೇ ಇನ್ನು ಎಷ್ಟು ಗ್ರಾಹಕರಿಗೆ ಇದೇ ರೀತಿ ವಂಚನೆ ಮಾಡಿದ್ದಾನೋ ಗೊತ್ತಿಲ್ಲ. ಹೀಗಾಗಿ ಈತನ ಬಳಿ ಪಾಲಿಸಿ ಮಾಡಿಸಿಕೊಂಡವರು ಒಮ್ಮೆ ಕ್ರಾಸ್ ಚೆಕ್ ಮಾಡಿಕೊಳ್ಳೋದು ಒಳಿತು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಕೊಳಚೆ ಪ್ರದೇಶ ಎಂದರೇನೆ ಕಡು ಬಡವರು ವಾಸ ಮಾಡೋ ಜಾಗ. ಇಂತಹ ಬಡವರಿಗೆ ಮನೆ ನೀಡೋದು ಎಂದರೆ ಪುಣ್ಯದ ಕೆಲಸ ಎಂದು ಹಲವಾರು ಬಾರಿ ಈಗಿನ ಸಂಸದರು ಆಗಿನ ಸಚಿವರು ಆಗಿದ್ದ ಡಾಕ್ಟರ್ ಕೆ ಸುಧಾಕರ್ ಅವರು ಕೊಳಚೆ ನಿರ್ಮೂಲನೆ ಮಂಡಳಿಯಿಂದ ನೂರಾರು ಮನೆಗಳನ್ನು ಮಂಜೂರು ಮಾಡಿಸಿದ್ರ. ಆದರೆ ಆ ಮನೆಗಳನ್ನು ನಿರ್ಮಿಸಿಕೊಡುವಲ್ಲಿ ಸ್ಲಂ ಬೋರ್ಡ್ ವಿಫಲವಾದ ಕಾರಣ ಇಂದು ಅಲ್ಲಿನ ಬಡವರು ತೀವ್ರ ಸಂಕಷ್ಟ ಎದುರಿಸುವಂತಾಗಿದೆ. ಹೌದು, ಕೊಳಚೆ ಪ್ರದೇಶವೆಂದರೆ ಬಡವರ ವಾಸಸ್ಥಾನ. ಅಲ್ಲಿನ ಜನರಿಗೆ ಅತಿ ಚಿಕ್ಕ ಜಾಗ ಸಿಕ್ಕಿದರೆ ಸಾಕು, ಅಲ್ಲಿಯೇ ಗುಡಿಸಲು ಹಾಕಿಕೊಂಡು ಕುಟುಂಬದೊಂದಿಗೆ ಜೀವನ ನಡೆಸ್ತಾರೆ. ಹೀಗೆ ವರ್ಷಗಳಿಂದ ಇರೋ ಜಾಗಕ್ಕೆ ಅವರನ್ನೇ ಮಾಲೀಕರನ್ನಾಗಿ ಮಾಡೋ ಕೆಲಸಕ್ಕೆ ಸರ್ಕಾರಗಳು ಪದೇ ಪದೇ ಮುಂದಾಗುತ್ತಲೇ ಇವೆ. ಆದರೆ ಅದನ್ನು ಸಮರ್ಪಕವಾಗಿ ನಿರ್ವಹಿಸುವಲ್ಲಿ ಸಂಬಂಧಿಸಿದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ವಿಫಲವಾದ ಕಾರಣ ಬಡವರಿಗೆ ಈ ಯೋಜನೆಗಳಿಂದ ಅನುಕೂಲಕ್ಕಿಂತ ಅನಾನುಕೂಲವೇ ಹೆಚ್ಚಾಗುತ್ತಿದೆ ಎಂಬುದಕ್ಕೆ ಈ ಸ್ಟೋರಿ ನಿದರ್ಶನ. ಈ ಹಿಂದೆ ಡಾಕ್ಟರ್ ಕೆ ಸುಧಾಕರ್ ಅವರು ಚಿಕ್ಕಬಳ್ಳಾಪುರ ಶಾಸಕರಾಗಿದ್ದರಲ್ಲ, ಅದೇ ಸಮಯದಲ್ಲಿ ಮೊದಲ ಹಂತದಲ್ಲಿ 264 ಮನೆಗಳನ್ನು ಸ್ಲಂ ಬೋರ್ಡಿನಿಂದ ಮಂಜೂರು ಮಾಡಿಸಿದರು. ಸ್ಲಂ ಬೋರ್ಡಿನಿಂದ ನಿರ್ಮಿಸೋ ಮನೆಗಳಿಗೆ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಾದರೆ 45,000 ಮತ್ತು ಸಾಮಾನ್ಯ ಸಮುದಾಯದವರಾದರೆ 95,000 ರೂಪಾಯಿಗಳ ಡಿಡಿಯನ್ನು ಸ್ಲಂ ಬೋರ್ಡ್ ಹೆಸರಿಗೆ ಪಡೆದರೆ ಉಳಿದ 5 ಲಕ್ಷ ಹಣವನ್ನು ಸ್ಲಂ ಬೋರ್ಡ್ ಭರಿಸಿ ಮನೆ ನಿರ್ಮಿಸಿಕೊಡುತ್ತದೆ. ಆದರೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಮಾತ್ರ ಈ ಕೆಲಸಗಳು ಅಪೂರ್ಣವಾಗಿದ್ದು ಅಲ್ಲಿನ ಬಡ ಜನರು ಪಡಬಾರದ ಕಷ್ಟ ಪಡುವಂತಾಗಿದೆ. ನಮ್ದು 7ನೇ ವಾರ್ಡು. ಒಂದು 3 ವರ್ಷ ಆಯಿತು ಸರ್ ನಮ್ಮ ಮನೆ ನಿಲ್ಲಿಸ್ಬಿಟ್ಟು. 3 ವರ್ಷದಿಂದ 2 ಡಿ ಕಟ್ಬಿಟ್ಟು ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ. ಇಂಜಿನಿಯರ್ ಅರ್ಧ ಮಾಡಿದ್ದಾರೆ ಸರ್, ಮಾಡ್ತೀವಿ ಅಂತ ಮಾಡ್ತಾನೆ ಇಲ್ಲ. ಇನ್ನೂ ಎಷ್ಟು ದಿವಸ ಸರ್ ಅಂತ ಹೇಳಿದ್ರೆ ಅವರು 1 ವರ್ಷದಿಂದ ಫೋನೇ ತೆಗಿತಾ ಇಲ್ಲ, ಯಾರು ಇಂಜಿನಿಯರ್ ಫೋನ್ ತೆಗಿತಾ ಇಲ್ಲ. ಕೇಳ್ಕೊತಾ ಇದ್ದೀವಿ ಸರ್, ಅಟ್ಲೀಸ್ಟ್ ಮೆಟೀರಿಯಲ್ ಆದರೂ ಕೊಡಿ, ನಾವು ರೆಡಿ ಮಾಡ್ಕೊತೀವಿ ಅಂತಂದರೆ ಹಂಗೆ ಕೊಡೋಕ್ಕಾಗಲ್ಲ. ಮೆಟೀರಿಯಲ್ ಬಂದಿಲ್ಲ, ಇವತ್ತು ಬರುತ್ತೆ ನಾಳೆ ಬರುತ್ತೆ ಇರೋಕ್ಕ ಅಂತ ನೆನ್ನೆ ಒಂದು 10 ಸರಿ ಫೋನ್ ಮಾಡಿದ್ದೀನಿ ಸರ್, ಎತ್ತೇ ಇಲ್ಲ. ನಮ್ಮ ನಂಬರ್ ಬ್ಲ್ಯಾಕ್ ಲಿಸ್ಟ್ಗೆ ಹಾಕ್ಬಿಟ್ಟಿದೆ ಅವ್ರು ಯಾರು ಇಂಜಿನಿಯರು. ಅದಕ್ಕೆ ಇವಾಗ ನಮ್ಗೆ ತುಂಬ ಪ್ರಾಬ್ಲಮ್. ಬಾಗಿಲು ಕೊಡ್ತೀವಿ ಅಂದರೆ ಬಾಗಿಲು ಕೊಟ್ಟಿಲ್ಲ, ಕಿಟಕಿ ಏನೂ ಕೊಟ್ಟಿಲ್ಲ ಸರ್. ಹೆಂಗೆ ಸರ್ ನಾವು ಬೇರೆ ಕಡೆ ಮನೆ ಕೆಲಸ ಮಾಡಿ ಜೀವನ ಮಾಡೋದು, ನಾವು ಬೇರೆ ಮನೆ ಬಾಡಿಗೆ ಮನೆ ಕಟ್ಟೋಕ್ಕಾಗ್ತಾಯಿಲ್ಲ. ತುಂಬ ಪ್ರಾಬ್ಲಮ್ ಆಗ್ತೈತೆ ನಮಗೆ. ಅದಕ್ಕೆ ಇವಾಗ ನಮ್ಗೆ ಅಲ್ಲಿ ಮನೆ ರೆಡಿ ಮಾಡಿಕೊಡ್ಬೇಕು ಸರ್ ಬೇಗ. ಡಾಕ್ಟರ್ ಕೆ ಸುಧಾಕರ್ ಅವರು ಶಾಸಕರಾಗಿದ್ದ ವೇಳೆ ಮಂಜೂರಾದ ಸ್ಲಂ ಬೋರ್ಡ್ ಮನೆಗಳಿಗೆ ನೂರಾರು ಮಂದಿ ಈಗಾಗಲೇ ಸ್ಲಂ ಬೋರ್ಡ್ಗೆ ಕಟ್ಟಬೇಕಾದ ಡಿಡಿಗಳನ್ನು ಕಳೆದ 3 ವರ್ಷಗಳ ಹಿಂದೆಯೇ ಪಾವತಿಸಿದ್ದಾರೆ. ಇದರಿಂದ ಸ್ಲಂ ಬೋರ್ಡ್ ಅಧಿಕಾರಿಗಳು ಬಡವರು ವಾಸವಿದ್ದ ಗುಡಿಸಲು ಮನೆಗಳನ್ನು ಕೆಡವಿ ಅಡಿಪಾಯ ಹಾಕಿ ನೂತನ ಮನೆಗಳ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ. ಆದರೆ ಅದಕ್ಕೆ ಕಾರಣ ಏನು ಎಂಬುದು ಗೊತ್ತಿಲ್ಲವಾದರೂ ನೂರಾರು ಮನೆಗಳನ್ನು ಅಪೂರ್ಣವಾಗಿಸಿದ್ದಾರೆ. ಕಳೆದ 3-4 ವರ್ಷಗಳಿಂದ ಮನೆ ನಿರ್ಮಾಣ ಪೂರ್ಣಗೊಳ್ಳದೆ ಮನೆಯೂ ಇಲ್ಲದೆ ಬಡವರು ಸಂಕಷ್ಟಕ್ಕೆ ಗುರಿಯಾಗಿದ್ದಾರೆ. ನಿಮ್ಮ ಮಕ್ಕಳು ಕುಂಟೆ 7ನೇ ವಾರ್ಡು ಮುನಿಲಕ್ಷ್ಮಿ ಅಂತ ನಾನು. ನಮ್ಮದು 2 ವರ್ಷದಿಂದ ಕೆಲಸ ನಿಂತೋಗ್ಬಿಟ್ಟಿದೆ ಸರ್, ಮನೆ ಕೆಲಸ. ಇಂಜಿನಿಯರ್ಗೆ ಫೋನ್ ಮಾಡಿ ಹೇಳಿದರೆ, ಸರ್ ಬನ್ನಿ ಸರ್ ನಮ್ಮ ಕೆಲಸ ಹಂಗೆ ಮಾಡಿಕೊಡಿ, ನಾವು ಬಾಡಿಗೆ ಕಟ್ಟೋಕ್ಕಾಗೋದಿಲ್ಲ ಅಂದರೆ, ಅಕ್ಕ ಕಳಿಸ್ತಾ ಇದ್ದೀರಕ್ಕ, ನಾಳೆ ಬರ್ತಾರೆ ನಾಳಿದ್ದು ಬರ್ತಾರೆ. ಅಕ್ಕ ಇಲ್ಲಕ್ಕ ಅವ್ರು ಊರಿಗೆ ಹೊರಟೋಗಿದ್ದಾರೆ, ತಿಂಗಳಾದ್ಮೇಲೆ ಬರ್ತಾರೆ ಅಂತ ಹೇಳ್ತಿದ್ದಾರೆ ಸರ್. ಮತ್ತೆ ಮೊನ್ನೆ ಬಂದಿದ್ದಾರೆ ನೋಡೋಕೆ ಕೆಲಸಕ್ಕೆ. ಬೇರೆ ಸೈಡ್ ಔಟ್ಸೈಡ್ ಮಾಡ್ತಾ ಇದ್ದಾರಂತೆ ಸರ್, ನಮ್ಮ ಮನೆಗಳ ಹತ್ರ ಬರ್ತಾ ಇಲ್ಲ ಸರ್. ನಾವು ಹುಡುಗರು ಫೀಸ್ ಅಂತ ಕಟ್ಟೋಣವಾ, ಇಲ್ಲಾಂದರೆ ಓದಿಸೋದಕ್ಕೆ ಇವಾಗ ಕಾಸ್ಟ್ಲಿ ಸರ್. ಏನು ಮಾಡೋಣ, ನಾವು ಕೂಲಿ ಕೆಲಸಕ್ಕೆ ಹೋಗ್ಬೇಕು, ಮನೆ ಕೆಲಸ ಮಾಡಬೇಕು, ಮನೆ ಕಟ್ಸೋಕೆ ಆಗ್ತಾ ಇಲ್ಲ ಸರ್. ಅವ್ನು ಕೇಳ್ಕೊತಾ ಇದ್ದೀವಿ ಸರ್, ಇರೋ ಮನೆ ದಬ್ಬಾಗ್ಬಿಟ್ಟಿದ್ದೀರಾ, ಇವಾಗ ಕಟ್ಕೊಡಿ ಸರ್, ನಮ್ಮ ಕೈಗೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದೆ ಸರ್. ಅವ್ರು ಬರ್ತಾ ಇಲ್ಲ ಸರ್, ಅದೇ ನಮಗೆ ಬಾಧೆ ಸರ್.
ಇನ್ನು ಮನೆ ಪೂರ್ಣಗೊಳಿಸಿಕೊಡುವಂತೆ ಫಲಾನುಭವಿಗಳು ಸ್ಲಂ ಬೋರ್ಡಿನ ಎಂಜಿನಿಯರ್ಗೆ ಕರೆ ಮಾಡಿದರೆ ಆ ಪುಣ್ಯಾತ್ಮ ಕರೆಯನ್ನೇ ಸ್ವೀಕರಿಸುತ್ತಿಲ್ವಂತೆ. ವರ್ಷಗಳಿಂದ ಕಾದು ಕಾದು ಸುಸ್ತಾದ ಬಡ ಹೆಣ್ಣು ಮಕ್ಕಳು ಇಂದು ಪತ್ರಕರ್ತರ ಮುಂದೆ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಇದಕ್ಕೆ ಕಾರಣ ಏನು, ಕಾರಣ ಯಾರು ಎಂಬಿತ್ಯಾದಿ ಪ್ರಶ್ನೆಗಳಿಗೆ ಉತ್ತರಿಸುವವರೇ ಇಲ್ಲವಾಗಿದ್ದು, ಅಪೂರ್ಣವಾಗಿರುವ ಮನೆಗಳನ್ನು ಪೂರ್ಣ ಮಾಡಿಕೊಟ್ಟರೆ ಸಾಕು ಎಂಬುದು ಬಡ ಫಲಾನುಭವಿಗಳ ಅಳಲಾದರೆ, ನಗರಸಭೆ ಚುನಾವಣೆಗಳು ಶೀಘ್ರದಲ್ಲಿಯೇ ಎದುರಾಗಿದ್ದು ಮನೆಗಳನ್ನು ಪೂರ್ಣಗೊಳಿಸದೆ ಮತ ಕೇಳಲು ಸಾಧ್ಯವಿಲ್ಲ ಎಂಬ ಆತಂಕ ನಗರಸಭಾ ಸದಸ್ಯರನ್ನು ಕಾಡುತ್ತಿದೆ. ಹಾಗಾಗಿ ಶತಾಯಗತಾಯ ಶೀಘ್ರವಾಗಿ ಸ್ಲಂ ಬೋರ್ಡ್ ಮನೆಗಳನ್ನು ಪೂರ್ಣಗೊಳಿಸುವಂತೆ 7ನೇ ವಾರ್ಡಿನ ನಗರಸಭಾ ಸದಸ್ಯ ಸತೀಶ್ ಮನವಿ ಮಾಡಿದ್ದಾರೆ. ಒಟ್ಟಿನಲ್ಲಿ ಕಾರಣ ಏನೇ ಇದ್ದರೂ ಬಡವರಿಗೆ ಸೂರು ಕಲ್ಪಿಸುವ ವಿಚಾರದಲ್ಲಿ ನಿರ್ಲಕ್ಷ್ಯ ವಹಿಸುತ್ತಿರೋ ಸ್ಲಂ ಬೋರ್ಡ್ ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣುತ್ತಿದ್ದು, ಈ ನಿಟ್ಟಿನಲ್ಲಿ ಬಡವರಿಗೆ ಶೀಘ್ರವಾಗಿ ಸೂರು ಕಲ್ಪಿಸಲಿ ಎಂಬುದು ಎಲ್ಲರ ಒತ್ತಾಯವಾಗಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ನಗರ ವ್ಯಾಪ್ತಿಯಲ್ಲಿ ಬೀದಿ ಬದಿ ವ್ಯಾಪಾರ ಮಾಡುತ್ತಿರುವ ಚಿಲ್ಲರೆ ವ್ಯಾಪಾರಸ್ಥರು ಕಡ್ಡಾಯವಾಗಿ ಪರವಾನಗಿ ಪಡೆಯಬೇಕು ಎಂದು ನಗರಸಭೆ ಅಧಿಕಾರಿಗಳು ಎಚ್ಚರಿಕೆ ನೀಡುತ್ತಲೇ ಇದ್ದಾರೆ. ಈ ಕುರಿತು ಸಭೆಯೊಂದನ್ನು ಕರೆದು ಎಲ್ಲಾ ವ್ಯಾಪಾರಿಗಳಿಗೆ ಎಚ್ಚರಿಸಲಾಗಿತ್ತು. ಆದರೂ ಎಲ್ಲರೂ ಪರವಾನಗಿ ಪಡೆದಿರಲಿಲ್ಲ. ಇದಕ್ಕೆ ಕಾರಣ ಹಲವು. ಹಾಗಾಗಿ ವ್ಯಾಪಾರಿಗಳ ತೊಂದರೆ ತಪ್ಪಿಸಲು ನಗರಸಭಾ ಸದಸ್ಯರು ಉತ್ತಮ ಕೆಲಸಕ್ಕೆ ಮುಂದಾಗಿದ್ದಾರೆ. ಚಿಕ್ಕಬಳ್ಳಾಪುರ ನಗರ ವ್ಯಾಪ್ತಿಯಲ್ಲಿ ಬೀದಿ ಬದಿ ವ್ಯಾಪಾರ ಮಾಡುವ ಎಲ್ಲಾ ಚಿಲ್ಲರೆ ವ್ಯಾಪಾರಿಗಳು ತಪ್ಪದೇ ಪರವಾನಗಿ ಪಡೆಯುವಂತೆ ಆಹಾರ ಸುರಕ್ಷತಾಧಿಕಾರಿಗಳು ಮತ್ತು ನಗರಸಭೆ ಪದೇ ಪದೇ ಎಚ್ಚರಿಸುತ್ತಲೇ ಇದೆ. ಆದರೂ ಹಲವಾರು ಮಂದಿ ಬೀದಿ ಬದಿ ವ್ಯಾಪಾರಿಗಳು ಪರವಾನಗಿ ಪಡೆಯಲು ಮುಂದಾಗಿಲ್ಲ. ಇದಕ್ಕೆ ಮುಖ್ಯ ಕಾರಣ ಪರವಾನಗಿ ಮಾಡಿಸಲು ಹೋದರೆ ಒಂದು ದಿನದ ಸಂಪಾದನೆ ತಪ್ಪುತ್ತದೆ ಎಂಬ ಆತಂಕ. ಇದನ್ನ ಮನಗಂಡಿರುವ 26ನೇ ವಾರ್ಡಿನ ನಗರಸಭಾ ಸದಸ್ಯೆ ಭಾರತೀದೇವಿ ಬೀದಿ ಬದಿ ವ್ಯಾಪಾರಿಗಳಿಗೆ ಸ್ಥಳದಲ್ಲಿಯೇ ಪರವಾನಗಿಯ ಗುರುತಿನ ಚೀಟಿ ಹಂಚುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಇಂದು ನಗರಸಭೆ ಉಪಾಧ್ಯಕ್ಷ ನಾಗರಾಜ್ ಜೊತೆ ಸೇರಿ ಬೀದಿ ಬದಿ ವ್ಯಾಪಾರಿಗಳು ಎಲ್ಲಿ ವ್ಯಾಪಾರ ಮಾಡುತ್ತಿದ್ದಾರೋ ಅಲ್ಲಿಗೆ ತೆರಳಿ ಅವರ ಹೆಸರಿನಲ್ಲಿ ಈಗಾಗಲೇ ಪರವಾನಗಿ ನೋಂದಣಿ ಮಾಡಿಸಿರುವ ಗುರುತಿನ ಚೀಟಿಗಳನ್ನು ವಿತರಿಸಿದ್ರು. ಪ್ರತಿಯೊಬ್ಬ ವ್ಯಾಪಾರಿಯ ಬಳಿ ತೆರಳಿ ಅವರಿಗೆ ಗುರುತಿನ ಚೀಟಿ ವಿತರಿಸಿ ವ್ಯಾಪಾರ ಮುಂದುವರಿಸುವಂತೆ ಕೋರಿದ್ರು. ಭಾರತೀದೇವಿಯವರ ಈ ಕಾರ್ಯದಿಂದ ಬೀದಿ ಬದಿ ವ್ಯಾಪಾರಿಗಳು ಸಂತಸಗೊಂಡಿದ್ದು, ಒಂದು ದಿನ ವ್ಯರ್ಥವಾಗುವುದನ್ನು ತಪ್ಪಿಸಿದ ನಗರಸಭಾ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಈ ವೇಳೆ ಮಾತನಾಡಿದ ನಗರಸಭಾ ಸದಸ್ಯೆ ಭಾರತೀದೇವಿ, ಬೀದಿ ಬದಿ ವ್ಯಾಪಾರಿಗಳು ಪ್ರತಿನಿತ್ಯ ದುಡಿದರೆ ಮಾತ್ರ ಜೀವನ ಸಾಗಿಸಲು ಸಾಧ್ಯ ಎಂಬ ಸ್ಥಿತಿಯಲ್ಲಿದ್ದಾರೆ. ಇಂತಹವರು ಕಚೇರಿಗಳಿಗೆ ಅಲೆದು ಸಮಯ ವ್ಯರ್ಥ ಮಾಡುವುದನ್ನು ತಪ್ಪಿಸಲು ವಾರ್ಡಿನ ವ್ಯಾಪ್ತಿಯಲ್ಲಿರುವ ಎಲ್ಲಾ ವ್ಯಾಪಾರಿಗಳಿಗೆ ಸಹಕಾರಿಯಾಗುವಂತೆ ಇಂತಹ ಕೆಲಸ ಮಾಡುತ್ತಿದ್ದು, ಎಲ್ಲಾ ವ್ಯಾಪಾರಿಗಳಿಗೂ ಪರವಾನಗಿ ವಿತರಿಸಲಾಗುವುದು ಎಂದು ಹೇಳಿದರು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ವಾಪಸಂದ್ರ ಗ್ರಾಮದ ಜಾತ್ರಾ ಮಹೋತ್ಸವ. ವಾಪಸಂದ್ರ ಗ್ರಾಮ, ಚಿಕ್ಕಬಳ್ಳಾಪುರ. ಶ್ರೀ ರಂಗನಾಥ ಸ್ವಾಮಿ, ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ, ಶ್ರೀ ಮುಕುಂದರಾಯ ಸ್ವಾಮಿ, ಶ್ರೀ ಗೊಡ್ಡಮ್ಮ, ಶ್ರೀ ಸಪಲಮ್ಮ, ಶ್ರೀ ಗಂಗಮ್ಮ ದೇವತೆಗಳ ಜಾತ್ರಾ ಮಹೋತ್ಸವ ದಿನಾಂಕ 15/7/2025 ಸೋಮವಾರದಿಂದ 15/7/2025 ಮಂಗಳವಾರದವರೆಗೆ. ಶ್ರೀ ಜಾತ್ರಾ ಮಹೋತ್ಸವದಲ್ಲಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಸವಿನಯ ಪ್ರಾರ್ಥನೆ. ಜಾತ್ರಾ ಮಹೋತ್ಸವದ ಕಾರ್ಯಕ್ರಮಗಳು ದಿನಾಂಕ 14/7/2025 ಸೋಮವಾರ ಬೆಳಗ್ಗೆ 10 ಗಂಟೆಗೆ ಶ್ರೀ ರಂಗನಾಥ ಸ್ವಾಮಿಗೆ ದೀಪಗಳು, ಮಧ್ಯಾಹ್ನ 1 ಗಂಟೆಗೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಗೆ ದೀಪಗಳು, ಸಂಜೆ 4 ಗಂಟೆಗೆ ಮುಕುಂದರಾಯ ಸ್ವಾಮಿಗೆ ದೀಪಗಳು. ದಿನಾಂಕ
7/7/2025 ಮಂಗಳವಾರ ಬೆಳಗ್ಗೆ 9 ಗಂಟೆಗೆ ಶ್ರೀ ಗೊಡ್ಡಮ್ಮ ದೇವಿಗೆ ದೀಪಗಳು, ಬೆಳಗ್ಗೆ 11 ಗಂಟೆಗೆ ಶ್ರೀ ಸಪ್ಪಲಮ್ಮ ದೇವಿಗೆ ದೀಪಗಳು, ಮಧ್ಯಾಹ್ನ 1 ಗಂಟೆಗೆ ಶ್ರೀ ಗಂಗಮ್ಮ ದೇವಿಗೆ ದೀಪಗಳು. ಗುರುವಾರ ಬೆಳಗ್ಗೆ 10 ಗಂಟೆಗೆ ವಾಪಸಂದ್ರ ಗ್ರಾಮದ ಎಲ್ಲಾ ಬೀದಿಗಳಲ್ಲಿ ಮೆರವಣಿಗೆ. ವಾಪಸಂದ್ರ ಗ್ರಾಮಸ್ಥರಿಂದ ಸರ್ವರಿಗೂ ಆದರದ ಸುಸ್ವಾಗತ. ವಾಟರ್ ಪ್ಯೂರಿಫೈಯರ್ ಇದೀಗ ನಿಮ್ಮನೆಗೆ ಬರುತ್ತೆ ಅಂತಂದ್ರೆ ನಂಬ್ತೀರಾ? ಎಲ್ಲಿ ಕೊಡ್ತಾರ್ರಿ 5,500ಕ್ಕೆ? ಎಲ್ಲಿ ಕೊಡ್ತಾರೆ? ಬ್ರಾಂಡೆಡ್ ಪ್ಯೂರಿಫೈಯರ್ಸ್ ನಿಮ್ಮ ಮನೆ ಸೇರುತ್ತೆ. 5 ವರ್ಷದ ಫ್ರೀ ಸರ್ವಿಸ್. ಹಾಯ್ ಹಲೋ ನಮಸ್ಕಾರ. ಬರೀ 5,500ಕ್ಕೆ ವಾಟರ್ ಪ್ಯೂರಿಫೈಯರ್ ಇದೀಗ ನಿಮ್ಮನೆಗೆ ಬರುತ್ತೆ ಅಂತಂದ್ರೆ ನಂಬ್ತೀರಾ? ನೀವು ನಂಬಲೇಬೇಕು. ಯಾಕೆಂದ್ರೆ ನಾವು ಇವಾಗಿರೋದು ಆಕ್ವಾಟೆಕ್ ನ ಹೋಲ್ಸೇಲ್ ಔಟ್ಲೆಟ್ ನಲ್ಲಿ ಕಾಪರ್, ಜಿಂಕ್, ಆಲ್ಕಲೈನ್, ROUF ಟೆಕ್ನಾಲಜಿಯೊಂದಿಗೆ ವಾಟರ್ ಪ್ಯೂರಿಫೈಯರ್ಸ್ ಇದೀಗ ನಿಮ್ಮನೆ ಸೇರ್ತಾ ಇದೆ. ಎಲ್ಲಿ ಕೊಡ್ತಾರ್ರಿ 5,500ಕ್ಕೆ? ಎಲ್ಲಿ ಕೊಡ್ತಾರೆ? ಕೊಡೋದು ನಮ್ಮ ಆಕ್ವಾಟೆಕ್ ನ ಚಿಕ್ಕಬಳ್ಳಾಪುರದ ಈ ಹೋಲ್ಸೇಲ್ ಔಟ್ಲೆಟ್ ನಲ್ಲಿ ನಿಮ್ಮಿಷ್ಟದ ಪ್ರೈಸ್ಗೆ. ಇಷ್ಟೊಳ್ಳೆ ಟೆಕ್ನಾಲಜಿ ಜೊತೆ ಹಾಗೇನೆ ಹಾಟ್ ಅಂಡ್ ಕೋಲ್ಡ್ ಆಪ್ಷನ್ಸ್ ಕೂಡ ಇದೆ. ಹಾಗೇನೆ ಒಂದ್ ದೊಡ್ಡ ಮನೆ ಎಲ್ಲಾ ಕ್ಲೀನ್ ಮಾಡಿ ಸುಸ್ತಾಗಿರ್ಬೇಕಲ್ಲ, ಅದಕ್ಕಾಗಿ ನಮ್ಮ ಹತ್ರ ಇದೆ ಮಾಪಿಂಗ್ ರೋಬೋ ಕೂಡ. ಇದನ್ನ ಒಂದ್ಸರಿ ಆನ್ ಮಾಡಿ ಬಿಟ್ಬಿಟ್ರೆ ಸಾಕು, ನಿಮ್ಮ ಟೆನ್ಷನ್ಸ್ ಫ್ರೀ. ಹಾಗೆ ಪಕ್ಕದಲ್ಲಿ ನೋಡ್ತಾ ವ್ಯಾಕ್ಯೂಮ್ ಕ್ಲೀನರ್ ಸಕ್ಕತ್ತಾಗಿ ಬರೀ 50% ಆಫ್ ಅಲ್ಲಿ ನಿಮಗೆ ನಿಮ್ಮ ಮನೆ ಸೇರ್ತಾ ಇದೆ. ನಿಮ್ಮ ಮನೆಗೆ ಡೋರ್ ಸ್ಟೆಪ್ ಡೆಲಿವರಿ ಕೊಡ್ತಾ ಇದೀವಿ ನಾವು. ಹಾಗೇನೆ 5 ವರ್ಷದ ಫ್ರೀ ಸರ್ವಿಸ್, ಹಾಗೇನೆ 1 ವರ್ಷದ ವ್ಯಾರಂಟಿ ಜೊತೆ ನಿಮ್ಮಿಷ್ಟದ ಪ್ಯೂರಿಫೈಯರ್ಸ್ ನಮ್ಮ ಕಡೆಯಿಂದ ನಿಮಗಾಗಿ ಬಂದಿದೆ. ನಿಮಗಾಗಿನೇ ಸಹಕಾರ ನಗರದಲ್ಲಿ ನಮ್ಮ ಮೇನ್ ಬ್ರಾಂಚ್ ಇದೆ. ನೀವು ಕೂಡ ಅಲ್ಲಿ ಹೋಗಿ ನಿಮ್ಮಿಷ್ಟದ ವಾಟರ್ ಪ್ಯೂರಿಫೈಯರ್ ಅನ್ನ ಮನೆಗೆ ತಗೊಂಡು ಹೋಗ್ಬೋದು. ಹೋಲ್ಸೇಲ್ ದರದಲ್ಲಿ ಯಾವುದೇ ರೀತಿಯ ವಾಟರ್ ಪ್ಯೂರಿಫೈಯರ್ಸ್ಗಾಗಿ ಭೇಟಿ ನೀಡಿ. ಏಸ್ ಆಕ್ವಾಟೆಕ್, ಕೆನರಾ ಬ್ಯಾಂಕ್ ಮುಂಭಾಗ, BB ರೋಡ್, KEB ಪಕ್ಕ, ವಾರ್ಡ್ ನಂಬರ್ 23, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845301082 79967776777. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಲಿ ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಜೆಡಿಎಸ್ ಬಲಪಡಿಸಲು ರಾಜ್ಯದಾದ್ಯಂತ ಪ್ರವಾಸ ಹಮ್ಮಿಕೊಂಡಿರುವ ಜೆಡಿಎಸ್ ಯುವ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಜುಲೈ 9ಕ್ಕೆ ಚಿಕ್ಕಬಳ್ಳಾಪುರಕ್ಕೆ ಆಗಮಿಸಲಿದ್ದಾರೆ. ನಗರದಲ್ಲಿ ಪಕ್ಷದ ಮುಖಂಡರೊಂದಿಗೆ ಸಭೆ ನಡೆಸಿ ಪಕ್ಷ ಕಟ್ಟುವ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ ಎಂದು ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುಕ್ತಾ ಮುನಿಯಪ್ಪ ಹೇಳಿದರು.
ಚಿಕ್ಕಬಳ್ಳಾಪುರದ ಜೆಡಿಎಸ್ ಜಿಲ್ಲಾ ಕಚೇರಿಯಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುಕ್ತ ಮುನಿಯಪ್ಪ ಅವರು ಜನರೊಂದಿಗೆ ಜನತಾದಳ ಕಾರ್ಯಕ್ರಮಕ್ಕೆ ನಾಳೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಜೆಡಿಎಸ್ ಯುವ ಮುಖಂಡ ನಿಖಿಲ್ ಕುಮಾರಸ್ವಾಮಿ ಆಗಮಿಸಲಿದ್ದಾರೆ ಎಂದು ಹೇಳಿದರು. ನಾಳೆ ಬುಧವಾರ ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯ ಎಲ್ಲ ಪ್ರವಾಸ ಮಾಡಿಕೊಂಡು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನಾಳೆ ಪ್ರವಾಸಕ್ಕೆ ಬರ್ತಾ ಇದ್ದಾರೆ. ಮೊದಲನೆಯದಾಗಿ ಗೌರಿಬಿದನೂರಿಗೆ 11 ಗಂಟೆಗೆ ಪ್ರಯಾಣ ಬೆಳೆಸಿ ಗೌರಿಬಿದನೂರಿನಲ್ಲಿ 12:30-1 ಗಂಟೆವರೆಗೆ ಪ್ರೋಗ್ರಾಮ್ ಅಲ್ಲಿದೆ. ಏನು ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಇರೋದರಿಂದ ಅಲ್ಲಿಗೆ ಅಲ್ಲಿಗೆ ಬರ್ತಾ ಇದ್ದಾರೆ. ಅಲ್ಲಿಂದ ನಮಗೆ ಚಿಕ್ಕಬಳ್ಳಾಪುರಕ್ಕೆ 1 ಗಂಟೆಗೆ ಟೈಮಿಂಗ್ಸ್ ಕೊಟ್ಟಿದ್ದಾರೆ. ಶ್ರೀದೇವಿ ಪ್ಯಾಲೇಸ್ನಲ್ಲಿ 1 ಗಂಟೆಗೆ ಜನರೊಂದಿಗೆ ಜನತಾದಳ ಪಕ್ಷದ ಸಂಘಟನೆ ಮಾಡಬೇಕು. ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪಕ್ಷ ಸಂಘಟನೆ ಬಲಪಡಿಸಲು ನಾಳೆ ಜಿಲ್ಲೆಯ 2 ಕಡೆ ಪ್ರವಾಸ ಕೈಗೊಂಡಿದ್ದಾರೆ. ಮೊದಲು ಗೌರಿಬಿದನೂರಿನ ವೇದಿಕೆ ಕಾರ್ಯಕ್ರಮ ಮುಗಿಸಿ ನಂತರ ಚಿಕ್ಕಬಳ್ಳಾಪುರಕ್ಕೆ ಆಗಮಿಸಲಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಪೋಷಟಹಳ್ಳಿ ಗ್ರಾಮದಿಂದ ಬೈಕ್ ರ್ಯಾಲಿ ಮೂಲಕ ಚಿಕ್ಕಬಳ್ಳಾಪುರಕ್ಕೆ ಆಗಮಿಸಿ ನಂತರ ಶ್ರೀದೇವಿ ಕಲ್ಯಾಣ ಮಂಟಪದಲ್ಲಿ ಜೆಡಿಎಸ್ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಮುಕ್ತ ಮುನಿಯಪ್ಪ ತಿಳಿಸಿದರು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ನಗರದ ಪ್ರತಿಷ್ಠಿತ ಮಹಾಕಾಳಿ ಅಮ್ಮನವರ ದೇವಾಲಯದ ವಾರ್ಷಿಕೋತ್ಸವ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೆಯುತ್ತಿದ್ದು ಸತತ 5 ದಿನಗಳ ಕಾಲ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಲಿದೆ. ಅಮ್ಮನವರಿಗೆ ವಿಶೇಷ ಅಲಂಕಾರ ಪೂಜೆಗಳು ಅದ್ದೂರಿಯಾಗಿ ನಡೆಯಲಿದ್ದು ಇಂದು ಶ್ರೀ ವಲ್ಲಿದೇವ ಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಕಲ್ಯಾಣೋತ್ಸವ ವಿಜೃಂಭಣೆಯಿಂದ ನೆರವೇರಿತು. ಮಹಾಕಾಳಿ ದೇವಾಲಯ ಚಿಕ್ಕಬಳ್ಳಾಪುರ ನಗರದಲ್ಲಿ ತನ್ನದೇ ವಿಶಿಷ್ಟತೆಯನ್ನು ಪಡೆದಿದೆ. ಪ್ರತಿ ವರ್ಷ ನಡೆಯುವ ವಾರ್ಷಿಕೋತ್ಸವದಲ್ಲಿ ವಿಶೇಷ ಕಾರ್ಯಕ್ರಮಗಳಿಂದಲೇ ಜನಮನ ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ. ಶ್ರೀ ಮಹಾಕಾಳಿ ಸೇವಾ ಸಮಿತಿ, ಶ್ರೀ ಮಹಾಕಾಳಿ ಮಾತೃ ಮಂಡಳಿಯಿಂದ ಶ್ರೀ ಮಹಾಕಾಳಿ ದೇವಾಲಯದ ಪಂಚದಶ ವಾರ್ಷಿಕೋತ್ಸವ, ಪ್ರತ್ಯಂಗಿರ ಹೋಮ, ಚತುರ್ಥ ಕಲ್ಯಾಣೋತ್ಸವ ಕಾರ್ಯಕ್ರಮಗಳು ಆರಂಭವಾಗಿದ್ದು 1 ವಾರದ ಕಾಲ ಯಶಸ್ವಿಯಾಗಿ ಪೂರೈಸಲಿದೆ. ಜುಲೈ 7ರ ಸೋಮವಾರದಿಂದ ಆರಂಭವಾಗಿರುವ ಧಾರ್ಮಿಕ ಕಾರ್ಯಕ್ರಮಗಳು ಜುಲೈ 12ರ ಶನಿವಾರದವರೆಗೂ ಶ್ರೀ ಮಹಾಕಾಳಿ ಮಾತೆಯ ಸನ್ನಿಧಿಯಲ್ಲಿ ನಡೆಯಲಿವೆ. ಪ್ರತಿದಿನ ಬೆಳಿಗ್ಗೆ 7 ಗಂಟೆಗೆ ಅಮ್ಮನವರಿಗೆ ವಿಶೇಷ ಪಂಚಾಮೃತಾಭಿಷೇಕ, ವಿಶೇಷ ಅಲಂಕಾರ, ಪ್ರತಿದಿನ ಸಂಜೆ 7 ಗಂಟೆಗೆ ಲಲಿತ ಸಹಸ್ರನಾಮ ಪಾರಾಯಣ, ಅರ್ಚನೆ, ಅಷ್ಟಾವಧಾನ ಸೇವೆ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ನಡೆಯಲಿದೆ. ಇಂದು ಬೆಳಿಗ್ಗೆ 7 ಗಂಟೆಗೆ ಮಹಾಕಾಳಿ ಅಮ್ಮನವರಿಗೆ ವಿಶೇಷ ಪಂಚಾಮೃತ ಅಭಿಷೇಕ, ವಿಶೇಷವಾದ ಅಲಂಕಾರ ಹಾಗೂ ಬೆಳಿಗ್ಗೆ 9 ಗಂಟೆಗೆ ಶ್ರೀ ವಲ್ಲದೇವ ಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಕಲ್ಯಾಣೋತ್ಸವ ಹಾಗೂ ಮಧ್ಯಾಹ್ನ 1 ಗಂಟೆಗೆ ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ನಡೆಯಿತು. ಜುಲೈ 9ರ ಬೆಳಿಗ್ಗೆ 7 ಗಂಟೆಗೆ ಮಹಾಕಾಳಿ ಅಮ್ಮನವರಿಗೆ ವಿಶೇಷ ಪಂಚಾಮೃತ ಅಭಿಷೇಕ, 9 ಗಂಟೆಗೆ ಶ್ರೀ ಮಹಾಲಕ್ಷ್ಮಿ ಸಮೇತ ಶ್ರೀ ಸತ್ಯನಾರಾಯಣ ಸ್ವಾಮಿ ಕಲ್ಯಾಣೋತ್ಸವ, ಮಧ್ಯಾಹ್ನ 1 ಗಂಟೆಗೆ ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ನಡೆಯಲಿದೆ. ಜುಲೈ 10ರ ಬೆಳಿಗ್ಗೆ 7 ಗಂಟೆಗೆ ಮಹಾಕಾಳಿ ಅಮ್ಮನವರಿಗೆ ವಿಶೇಷ ಪಂಚಾಮೃತ ಅಭಿಷೇಕ, ವಿಶೇಷವಾದ ಅಲಂಕಾರ ಹಾಗೂ ಬೆಳಿಗ್ಗೆ 9 ಗಂಟೆಗೆ ಶ್ರೀ ಭೂನೀಲ ಸಮೇತ ಶ್ರೀನಿವಾಸ ಸ್ವಾಮಿ ಕಲ್ಯಾಣೋತ್ಸವ ಹಾಗೂ ಮಧ್ಯಾಹ್ನ 1 ಗಂಟೆಗೆ ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ನಡೆಯಲಿದೆ. ಜುಲೈ 11ರ ಬೆಳಿಗ್ಗೆ 7 ಗಂಟೆಗೆ ಮಹಾಕಾಳಿ ಅಮ್ಮನವರಿಗೆ ವಿಶೇಷ ಪಂಚಾಮೃತ ಅಭಿಷೇಕ, ವಿಶೇಷವಾದ ಅಲಂಕಾರ ಹಾಗೂ ಬೆಳಿಗ್ಗೆ 9 ಗಂಟೆಗೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಕಲ್ಯಾಣೋತ್ಸವ ಹಾಗೂ ಮಧ್ಯಾಹ್ನ 1 ಗಂಟೆಗೆ ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ನಡೆಯಲಿದೆ. ಜುಲೈ 12ರ ಶನಿವಾರ ಸಂಜೆ 5 ಗಂಟೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಬೆಂಗಳೂರಿನ ಸುಪ್ರಸಿದ್ಧ ರವಿಶಂಕರ್ ತಂಡದಿಂದ ವಿಶೇಷ ತಮಟೆ ವಾದ್ಯ, ಮದನಪಲ್ಲಿ ಪ್ರಖ್ಯಾತ ಮುನಿರತ್ನಂ ಮತ್ತು ಸಂಗಡಿಗರಿಂದ ಸ್ಯಾಕ್ಸೋಫೋನ್, ಡೊಳ್ಳು ಕುಣಿತ, ವೀರಗಾಸೆ ಸೇರಿದಂತೆ ವಿವಿಧ ಜಾನಪದ ಕಲಾ ತಂಡಗಳು ಬಾಣ ಬಿರುಸುಗಳೊಂದಿಗೆ 4 ದೇವರ ಹೂವಿನ ಪಲ್ಲಕ್ಕಿ ಉತ್ಸವ ಜೊತೆಯಲ್ಲಿ ಶ್ರೀ ಮಹಾಕಾಳಿ ಅಮ್ಮನವರ ಉತ್ಸವ ಚಿಕ್ಕಬಳ್ಳಾಪುರ ನಗರದ ರಾಜಬೀದಿಗಳಲ್ಲಿ ಮೆರವಣಿಗೆ ನಡೆಯಲಿದೆ. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕೆಂದು ಶ್ರೀ ಮಹಾಕಾಳಿ ಸೇವಾ ಸಮಿತಿ ಮನವಿ ಮಾಡಿದೆ. ಮಹಾಕಾಳಿ ದೇವಾಲಯದಲ್ಲಿ
ಆಷಾಢ ಮಾಸದ 2ನೇ ದಿನವಾದ ಇಂದು ಸುಬ್ರಹ್ಮಣ್ಯೇಶ್ವರ ಕಲ್ಯಾಣೋತ್ಸವ ಇಂದು ಮುಕ್ತಾಯವಾಗಿದೆ. ಸಂಜೆ ಮಹಾಕಾಳಿ ಅಮ್ಮನವರಿಗೆ ವಿಶೇಷವಾದ ಅಲಂಕಾರ ಹಾಗೂ ಪ್ರಸಾದ ವಿನಿಯೋಗ ಏರ್ಪಡಿಸಲಾಗಿರುತ್ತದೆ. ಹಾಗೂ ಇನ್ನು 3 ಕಲ್ಯಾಣೋತ್ಸವಗಳು ಹಾಗೂ ಮಹಾಕಾಳಿ ಅಮ್ಮನವರು ಸೇರಿ 5 ದೇವರುಗಳ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನು ಏರ್ಪಡಿಸಲಾಗಿದೆ. ನಮ್ಮ ಸಂಕಲ್ಪ ಒಂದೇ, ಮಹಾಕಾಳಿ ಅಮ್ಮನವರ ಆಶೀರ್ವಾದದಿಂದ ಊರಲ್ಲಿ ಒಳ್ಳೆ ಮಳೆ ಬೆಳೆ ಬಂದು ಯಾವುದೇ ಒಂದು ಜನಗಳಿಗೆ ಒಂದು ಕಷ್ಟ ಬರಲೇ ಇರಲಿ ಅಂತ ಹೇಳ್ಬಿಟ್ಟು ಮಹಾಕಾಳಿ ಅಮ್ಮನವರ ಪ್ರಾರ್ಥನೆ ಮಾಡ್ತಾ ಈ ಕಾರ್ಯಕ್ರಮವನ್ನು ನಾವು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ನಂಜನಗೂಡು ಮೀಸಲು ವಿಧಾನಸಭಾ ಕ್ಷೇತ್ರದ ಶಕ್ತಿ ಕೇಂದ್ರ ಎಂದೇ ಪ್ರಸಿದ್ಧಿಯಾಗಿರುವ ಮಿನಿ ವಿಧಾನಸೌಧದ ಆವರಣದ ಸಂಪಿನಲ್ಲಿ ಭಾರೀ ಪ್ರಮಾಣದ ನೀರು ಪೋಲಾಗುತ್ತಿದ್ದು ಜೀವಜಲ ಪೋಲು ತಡೆಯದ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಂಜನಗೂಡು ಮಿನಿ ವಿಧಾನಸೌಧ ಆವರಣದಲ್ಲಿಯೇ ನೀರು ಪೋಲಾಗುತ್ತಿದ್ದು ಇದನ್ನು ಗಮನಿಸಿದ ಸಾರ್ವಜನಿಕರು ಸಾಕಷ್ಟು ಪ್ರಮಾಣದಲ್ಲಿ ಸರ್ಕಾರಿ ಕಚೇರಿಗಳು ಸೇವೆ ಮಾಡುವ ಮಿನಿ ವಿಧಾನಸೌಧದ ಆವರಣದಲ್ಲಿಯೇ ಇಷ್ಟೊಂದು ನೀರು ಪೋಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಸಿಬ್ಬಂದಿಗೆ ಪ್ರಜ್ಞೆ ಇಲ್ಲದಂತಾಗಿದೆ. ಸಂಪಿನಲ್ಲಿ ದಿನಪೂರ್ತಿ ನೀರು ಪೋಲಾದರೂ ಯಾವುದೇ ಸಿಬ್ಬಂದಿ ಸಂಪಿನ ಬಳಿ ಧಾವಿಸಿ ನೀರು ಸ್ಥಗಿತಗೊಳಿಸಲು ಮುಂದಾಗಿಲ್ಲ. ಮಿನಿ ವಿಧಾನಸೌಧದಲ್ಲಿ ಕಾರ್ಯನಿರ್ವಹಿಸುವ ಅಧಿಕಾರಿಗಳ ಬೇಜವಾಬ್ದಾರಿತನದ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ವಿಧಾನಸೌಧದ ಆವರಣದ ಒಳಭಾಗದಿಂದ ರಾಷ್ಟ್ರೀಯ ಹೆದ್ದಾರಿಯವರೆಗೂ ಭಾರೀ ಪ್ರಮಾಣದ ನೀರು ಪೋಲಾಗಿದೆ. ಸಂಬಂಧಪಟ್ಟ ಸ್ಥಳೀಯ ಶಾಸಕರು ಮಿನಿ ವಿಧಾನಸೌಧದಲ್ಲಿ ಕಾಲಹರಣ ಮಾಡುತ್ತಿರುವ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವಿರುದ್ಧ ಶಿಸ್ತು ಕ್ರಮ ಕೈಗೊಂಡಾಗ ಮಾತ್ರ ತಾಲೂಕಿಗೆ ಮತ್ತು ಮೀಸಲು ಕ್ಷೇತ್ರಕ್ಕೆ ಗೌರವ ಬರುತ್ತದೆ. ಇಲ್ಲದಿದ್ದರೆ ಬೇಜವಾಬ್ದಾರಿ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಕಳಂಕ ತರುವುದರಲ್ಲಿ ಅನುಮಾನವೇ ಇಲ್ಲದಂತಾಗಿದೆ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಬಾಗೇಪಲ್ಲಿ ಪಟ್ಟಣದಲ್ಲಿ ಎಲ್ಲಾ ವಾರ್ಡ್ಗಳ ಜನತೆಗೆ ನೀರಿನ ಸೌಲಭ್ಯಕ್ಕಾಗಿ ಕೊಳವೆ ಬಾವಿಗಳನ್ನು ಪುರಸಭೆಯಿಂದ ಕೊರೆಸಲಾಗಿದ್ದು ಆ ಕೊಳವೆ ಬಾವಿಗಳಿಗೆ ವಿದ್ಯುತ್ ಸಂಪರ್ಕ ನೀಡಿ ಸ್ಟಾರ್ಟರ್ ಪೆಟ್ಟಿಗೆಗಳನ್ನು ಸಮೀಪದಲ್ಲೇ ಅಳವಡಿಸಲಾಗಿದೆ. ಇವು ತೆರೆದ ಪೆಟ್ಟಿಗೆಗಳಾಗಿ ನೆಲಕ್ಕೆ ಸಮೀಪದಲ್ಲಿಯೇ ಇರುವುದರಿಂದ ಯಾವುದೇ ಕ್ಷಣದಲ್ಲಿ ಅಪಾಯ ಎದುರಾಗುವ ಆತಂಕ ಕಾಡುತ್ತಿದೆ. ಬಾಗೇಪಲ್ಲಿ ಪಟ್ಟಣಕ್ಕೆ ಕುಡಿಯುವ ನೀರೊದಗಿಸುವ ಕೊಳವೆ ಬಾವಿಗಳಿಗೆ ಅಳವಡಿಸಿರುವ ಪ್ಯಾನೆಲ್ ಬೋರ್ಡುಗಳು ಅಪಾಯಕ್ಕೆ ಆಹ್ವಾನ ನೀಡುತ್ತಿವೆ. ಪುರಸಭೆ ಸಿಬ್ಬಂದಿಗೆ ವಿದ್ಯುತ್ ಸಂಪರ್ಕವಿರುವ ಪಂಪ್ ಸ್ಟಾರ್ಟರ್ ಪೆಟ್ಟಿಗೆಗಳಿಂದ ಉಂಟಾಗುವ ಅಪಾಯದ ಪರಿವೇ ಇಲ್ಲದಂತಾಗಿದೆ. ಹಲವು ವಾರ್ಡ್ಗಳಲ್ಲಿ ಕೊಳವೆ ಬಾವಿಗಳ ಪ್ಯಾನೆಲ್ ಬೋರ್ಡ್ ಪೆಟ್ಟಿಗೆಗಳನ್ನು ನೆಲದ ಮೇಲೆಯೇ ಅಳವಡಿಸಲಾಗಿದೆ. 9, 14, 22 ಮತ್ತು 19ನೇ ವಾರ್ಡ್ ಸೇರಿದಂತೆ ಹಲವಾರು ವಾರ್ಡ್ಗಳಲ್ಲಿ ಕೊಳವೆ ಬಾವಿಗಳಿಗೆ ಸಂಪರ್ಕಿಸುವ ಸ್ಟಾರ್ಟರ್ ಪೆಟ್ಟಿಗೆಗಳ ನಿರ್ವಹಣೆಯೇ ಇಲ್ಲದಂತಾಗಿದೆ. ಕೇವಲ ಸ್ವಿಚ್ ಆನ್ ಮತ್ತು ಆಫ್ ಮಾಡಲೆಂದೇ ಬಳಸುತ್ತಿದ್ದು ಅವುಗಳು ಹಾಳಾದರೂ ಅವುಗಳಿಂದ ಅನಾಹುತ ಸಂಭವಿಸಿದರೂ ತಮಗೆ ಸಂಬಂಧವಿಲ್ಲದಂತೆ ಪುರಸಭೆ ಸಿಬ್ಬಂದಿ ನಿರ್ಲಕ್ಷಿಸಿದ್ದಾರೆ. ಹೀಗೆ ಪುರಸಭೆ ಸಿಬ್ಬಂದಿ ನಿರ್ಲಕ್ಷ್ಯದಿಂದ ವಿದ್ಯುತ್ ಉಪಕರಣಗಳು ರಸ್ತೆ ಬದಿ ನೆಲದಲ್ಲೇ ಇರುವುದರಿಂದ ಆಟವಾಡುವ ಮಕ್ಕಳು, ಮೇವಾಡುವ ಪ್ರಾಣಿಗಳಿಗೆ ಕುತ್ತು ತರುವ ಸಂಭವ ಹೆಚ್ಚಾಗಿದೆ. ಅದರಲ್ಲೂ ಕೆಲ ಸ್ಟಾರ್ಟರ್ ಪೆಟ್ಟಿಗೆಗಳಿರುವ ಜಾಗದಲ್ಲಿಯೇ ಅಲ್ಲಿನ ನಿವಾಸಿಗಳು ಕಸದ ರಾಶಿ ಸುರಿಯುವ ಅಡ್ಡೆಯನ್ನಾಗಿಸಿ ಕೊಂಡಿದ್ದು ಕಸ ಎಸೆಯುವಾಗ, ವಿದ್ಯುತ್ ಗ್ರೌಂಡಿಂಗ್ ಅಥವಾ ಕಸ ವಿಲೇವಾರಿ ಮಾಡುವಾಗ ಪೌರಕಾರ್ಮಿಕರಿಗೆ ಏನಾದರೂ ತೊಂದರೆಯಾದರೆ ಯಾರು ಹೊಣೆ ಎಂಬ ಆತಂಕ ಸಾರ್ವಜನಿಕರಲ್ಲಿ ಮನೆ ಮಾಡಿದೆ.
ಪ್ರಸ್ತುತ ಮಳೆಗಾಲ ಆರಂಭವಾಗಿದ್ದು ವಿದ್ಯುತ್ ಉಪಕರಣಗಳೊಂದಿಗೆ ಎಚ್ಚರದಿಂದಿರಬೇಕಾಗಿದೆ. ಹಾಗಾಗಿ ನಿತ್ಯವೂ ಕೊಳವೆ ಬಾವಿಯ ಪಂಪ್ ಚಾಲು ಮಾಡುವ ಜಲಗಾರರು ತೇವಾಭರಿತ ನೆಲದಲ್ಲಿರುವ ಸ್ಟಾರ್ಟರ್ ಪೆಟ್ಟಿಗೆಯನ್ನು ಮುಟ್ಟುವಾಗ ವಿದ್ಯುತ್ ಅವಘಡದ ಆತಂಕದಲ್ಲಿಯೇ ಕೆಲಸ ಮಾಡಬೇಕಿದೆ. ಕೆಲ ಸ್ಟಾರ್ಟರ್ ಪೆಟ್ಟಿಗೆಗಳಿರುವ ಕಡೆ ದೊಡ್ಡ ಪೊದೆಗಳು ಅರಳುತ್ತಿದ್ದು ವಿದ್ಯುತ್ ಅವಘಡಗಳನ್ನು ಸೃಷ್ಟಿಸುವಂತಿದೆ. ಈಗಲಾದರೂ ಸಂಬಂಧಿಸಿದ ಅಧಿಕಾರಿಗಳು ಎಚ್ಚೆತ್ತು ಇತ್ತ ಗಮನ ಹರಿಸಿ ಇಲ್ಲಿನ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬೇಕಿದೆ. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ನಂಜನಗೂಡು ತಾಲೂಕಿನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯಿಂದ ಸರ್ಕಾರಿ ಶಾಲೆಗಳಿಗೆ 15 ಮಂದಿ ಜ್ಞಾನದೀಪ ಶಿಕ್ಷಕರಿಗೆ ನೇಮಕಾತಿ ಪತ್ರ ವಿತರಿಸಲಾಯಿತು. ನಂಜನಗೂಡಿನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ 15 ಮಂದಿ ಜ್ಞಾನದೀಪ ಶಿಕ್ಷಕರಿಗೆ ನೇಮಕಾತಿ ಪತ್ರ ವಿತರಿಸಲಾಯಿತು. ಈ ವೇಳೆ ಯೋಜನೆ ಮುಖ್ಯಸ್ಥ ಧರ್ಮರಾಜ್ ಮಾತನಾಡಿ, ಧರ್ಮಸ್ಥಳ ಸಂಸ್ಥೆಯಿಂದ ಸುಮಾರು 15 ಜನ ಶಿಕ್ಷಕರನ್ನ ಸರ್ಕಾರಿ ಶಾಲೆಗಳಿಗೆ ನೇಮಕ ಮಾಡಲಾಗಿದೆ. ಶಿಕ್ಷಕರ ಕೊರತೆ ಇರುವ ಸರ್ಕಾರಿ ಶಾಲೆಗಳಿಗೆ ಸಂಸ್ಥೆಯಿಂದ ಶಿಕ್ಷಕರನ್ನ ನೇಮಿಸುವ ವಾಡಿಕೆ ಇದೆ. ಕಳೆದ ಬಾರಿಯೂ ಶಿಕ್ಷಕರನ್ನ ಸಂಸ್ಥೆಯಿಂದ ನೇಮಕ ಮಾಡಲಾಗಿತ್ತು ಎಂದರು. ಶಿಕ್ಷಕರ ನೇಮಕವನ್ನ ಆ ಶಾಲೆಯ ಮುಖ್ಯ ಶಿಕ್ಷಕರ ಆಯ್ಕೆ ಮೇರೆಗೆ ನೇಮಕಾತಿ ಮಾಡಿದ್ದೇವೆ. ನೇಮಕಾತಿಯಾದ ಶಿಕ್ಷಕರಿಗೆ ಸಂಸ್ಥೆಯಿಂದ ಪ್ರತಿ ತಿಂಗಳು ಗೌರವಧನ ನೀಡುತ್ತೇವೆ. ಸಾಮಾಜಿಕ ಮತ್ತು ಶೈಕ್ಷಣಿಕ ಅಭಿವೃದ್ಧಿಗೆ ಸಂಸ್ಥೆಯು ಹೆಚ್ಚು ಒತ್ತು ನೀಡುತ್ತದೆ ಎಂದರು. ಕ್ಷೇತ್ರ ಶಿಕ್ಷಣ ಇಲಾಖೆ ಅಧಿಕಾರಿ ಮಹೇಶ್ ಮಾತನಾಡಿ, ಧರ್ಮಸ್ಥಳ ಸಂಸ್ಥೆ ಹಲವಾರು ಅಭಿವೃದ್ಧಿ ಕೆಲಸಗಳನ್ನ ಮಾಡುತ್ತಿದೆ. ಮಹಿಳೆಯರ ಸಬಲೀಕರಣಕ್ಕೆ ಹೆಚ್ಚು ಒತ್ತು ನೀಡಿದೆ. ಸಂಸ್ಥೆಯಿಂದ ಹಲವಾರು ಕುಟುಂಬಗಳು ಹೆಚ್ಚಿನ ಅನುಕೂಲ ಪಡೆದಿವೆ ಎಂದರು. ತಾವು ಏನು ಹೇಳಿದ್ರು ಯಾವ ಥರ ಕೆಲಸ ಮಾಡಬೇಕು ತಮಗೆ ಒಂದು ಒಳ್ಳೆಯ ಅವಕಾಶ ಇದೆ. ಧರ್ಮಸ್ಥಳ ಈ ಸಂಸ್ಥೆ ಹಲವಾರು ಜನಪರ ಕಾರ್ಯಕ್ರಮಗಳನ್ನ ಮತ್ತು ಜನೋಪಯೋಗಿ ಕಾರ್ಯಕ್ರಮಗಳನ್ನ ಮಾಡೋ ಮೂಲಕ ಮಹಿಳೆಯರ ಸಬಲೀಕರಣಕ್ಕೆ ಅತ್ಯಂತ ಹೆಚ್ಚಿನ ಮಹತ್ವವನ್ನು ಈ ಒಂದು ಸಂಸ್ಥೆ ಶಿಕ್ಷಣಕ್ಕೂ ಒತ್ತು ನೀಡಿದ ಸಂಸ್ಥೆಯಿಂದ ಅತಿಥಿ ಶಿಕ್ಷಕರ ನೇಮಕ ಮಾಡಿ ಗೌರವಧನ ನೀಡುತ್ತಿರುವುದು ಶ್ಲಾಘನೀಯ. ಈ ವೇಳೆ ಸಂಸ್ಥೆಯಿಂದ ನೇಮಕಾತಿ ಪತ್ರ ಪಡೆದ ಶಿಕ್ಷಕರಿಗೆ ಕಿವಿಮಾತು ಹೇಳಿದ್ರು. ಸರ್ಕಾರಿ ಶಾಲಾ ಮಕ್ಕಳಿಗೆ ಶಿಸ್ತುಬದ್ಧ ಪಾಠ ಕಲಿಸಿ ಸರ್ಕಾರಿ ಶಾಲೆಗಳನ್ನ ಸಬಲೀಕರಣಕ್ಕೆ ಹೆಚ್ಚು ಒತ್ತು ನೀಡಿ ಉತ್ತಮ ಶಿಕ್ಷಕರಾಗಿ ಹೆಸರನ್ನು ಗಳಿಸಿ ಎಂದು ಅತಿಥಿ ಶಿಕ್ಷಕರಿಗೆ ಶುಭ ಹಾರೈಸಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಜನಜಾಗೃತಿ ವೇದಿಕೆ ಅಧ್ಯಕ್ಷ ಎಸ್ಎಲ್ ಮೂರ್ತಿ, ಅಳಗಂಚಿ ಶಿವಯ್ಯ, ಶಶಿಕಲಾ ಗಿರೀಶ್, ಲತಾ ಮುದ್ದು ಇನ್ನೂ ಹಲವರು ಹಾಜರಿದ್ರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೆ ಕಿತಡ ಕೂಡಲೇ ಸಂಪರ್ಕಿಸಿ 9916
317028. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ ಗೌರಿಬಿದನೂರು ರಸ್ತೆ ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಗೌರಿಬಿದನೂರು ನಗರದಲ್ಲಿ ಬೆಳ್ಳಂಬೆಳಿಗ್ಗೆ ಭೀಕರ ಅಪಘಾತ ನಡೆದಿದೆ. ಬೈಕ್ ಹಾಗೂ ಆಟೋ ಮುಖಾಮುಖಿ ಡಿಕ್ಕಿಯಾಗಿ ವ್ಯಕ್ತಿಯೊಬ್ಬರು ಮೃತಪಟ್ಟಿದ್ದಾರೆ. ತಾಲೂಕಿನ ಕೊಡುಮಲಕುಂಟೆ ಬಳಿ ಅಪಘಾತ ನಡೆದಿದ್ದು, ಆಂಧ್ರ ಮೂಲದ 20 ವರ್ಷದ ಶಿವಕುಮಾರ್ ಎಂಬುವವರು ಮೃತಪಟ್ಟಿದ್ದಾರೆ. ಆಂಧ್ರ ಪ್ರದೇಶದ ದ್ಯಾವಾರಪಲ್ಲಿ ಯುವಕ ಶಿವಕುಮಾರ್ ಆಂಧ್ರದ ಚೌಳೂರು ಕಡೆಗೆ ಹೋಗುತ್ತಿದ್ದ ವೇಳೆ ಅಪಘಾತ ಸಂಭವಿಸಿದೆ. ಕರ್ನಾಟಕದಿಂದ ಆಂಧ್ರ ಕಡೆಗೆ ಹೋಗುತ್ತಿದ್ದ ಆಟೋ ಮುಖಾಮುಖಿ ಡಿಕ್ಕಿಯಾಗಿ ಅಪಘಾತ ಸಂಭವಿಸಿದೆ. ಈ ಕುರಿತು ಗೌರಿಬಿದನೂರು ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದೊಡ್ಡಬಳ್ಳಾಪುರದ ಅಭಿವೃದ್ಧಿ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಚುಂಚೇಗೌಡ ಅವರ 61ನೇ ಹುಟ್ಟುಹಬ್ಬದ ಅಂಗವಾಗಿ ಆರೋಗ್ಯ ತಪಾಸಣೆ ಶಿಬಿರ ಆಯೋಜಿಸಲಾಗಿತ್ತು. ತಾಲೂಕಿನ ಕನ್ನಮಂಗಲ ಗ್ರಾಮದ ಎಲ್ಜಿ ಸಮುದಾಯ ಭವನದಲ್ಲಿ ಆರೋಗ್ಯ ಶಿಬಿರ, ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಳ್ಳಲಾಗಿತ್ತು. ಶಿಬಿರದಲ್ಲಿ ತಜ್ಞ ವೈದ್ಯರಿಂದ ಸಾಮಾನ್ಯ ವೈದ್ಯಕೀಯ ಮತ್ತು ಶಸ್ತ್ರಚಿಕಿತ್ಸಾ ತಪಾಸಣೆ, ಹೃದಯ ತಪಾಸಣೆ ನಡೆಸಿದರು. ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಶುಭ ಕೋರಿ ಮಾತನಾಡಿದರು. ಹೋರಾಟದ ಮೂಲಕ ಚುಂಚೇಗೌಡರು ಸಣ್ಣ ರೈತನಿಂದ ರಾಜ್ಯ ಮಟ್ಟದ ನಾಯಕರಾಗಿದ್ದಾರೆ. ಸಹಕಾರ ಕ್ಷೇತ್ರದಲ್ಲಿನ ಸಾಧನೆಗೆ ರಾಜ್ಯ ಸರ್ಕಾರ ಸಹಕಾರಿ ರತ್ನ ಪ್ರಶಸ್ತಿ ನೀಡಿ ಪುರಸ್ಕರಿಸಿದೆ. ಉತ್ತಮ ಸಂಘಟನಾಕಾರರು ಆಗಿದ್ದಾರೆ ಎಂದರು. ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮದ ಮೂಲಕ ರಾಜ್ಯಾದ್ಯಂತ ಪ್ರವಾಸ ಮಾಡುತ್ತಿದ್ದು, ಶಿಡ್ಲಘಟ್ಟಗೆ ಜುಲೈ 13ರಂದು ಆಗಮಿಸಲಿದ್ದಾರೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಪಕ್ಷವನ್ನು ಮುನ್ನಡೆಸುವ, ಬೂತ್ ಮಟ್ಟದಲ್ಲಿ ಪಕ್ಷವನ್ನು ಗಟ್ಟಿಗೊಳಿಸಲು ಅವರು ಪ್ರಚಾರ ಕೈಗೊಂಡಿದ್ದಾರೆ ಎಂದು ಶಾಸಕ ಬಿಎನ್ ರವಿಕುಮಾರ್ ಹೇಳಿದರು. ಶಿಡ್ಲಘಟ್ಟ ತಾಲೂಕಿನ ಮೇಲೂರಿನ ಶಾಸಕರ ಗೃಹ ಕಚೇರಿಯಲ್ಲಿ ಮಾತನಾಡಿದ ಅವರು, ಈವರೆಗೂ 26 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಕಾರ್ಯಕ್ರಮಗಳನ್ನು ನಡೆಸಿದ್ದಾರೆ. ಅವುಗಳಲ್ಲಿ 2 ಕ್ಷೇತ್ರಗಳಲ್ಲಿ ಮಾತ್ರ ಬಹಿರಂಗ ಸಭೆ ನಡೆದಿದೆ. ವರಿಷ್ಠರಾದ ದೇವೇಗೌಡರು ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಬಹಿರಂಗ ಸಭೆ ಮಾಡಬೇಕೆಂದು ಸೂಚಿಸಿದ್ದಾರೆ. ಇನ್ನು ಜುಲೈ 13ರಂದು ಹಂಡಿಗನಾಳದ ಬಳಿ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಸ್ವಾಗತಿಸಿ ಬೈಕ್ ರ್ಯಾಲಿ ಮೂಲಕ ಕಾರ್ಯಕರ್ತರು ಅವರನ್ನು ವೇದಿಕೆ ಕಾರ್ಯಕ್ರಮವಿರುವ ಚೀಮನಹಳ್ಳಿ ಮತ್ತು ವರದನಾಯಕನಹಳ್ಳಿ ನಡುವಿನ ಖಾಸಗಿ ಜಮೀನಿನವರೆಗೂ ಕರೆದುಕೊಂಡು ಹೋಗುವರು ಎಂದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ತಾರಕಕ್ಕೇರಿದ ಆಂತರಿಕ ಕಚ್ಚಾಟ. ಸ್ವಪಕ್ಷದ ಸದಸ್ಯರಿಂದಲೇ ಅಧ್ಯಕ್ಷರ ವಿರುದ್ಧ ಆಕ್ರೋಶ. ಅಭಿವೃದ್ಧಿ ಮರೆತು ಸ್ವಲಾಭ ಮಾಡಿಕೊಳ್ಳುತ್ತಿರುವ ಅಧ್ಯಕ್ಷ ಎಂದು ಆರೋಪ. ನಕಲಿ ಆರೋಗ್ಯ ವಿಮೆ ಪಾಲಿಸಿ ನೀಡಿ ಗ್ರಾಹಕನಿಗೆ ವಂಚನೆ ಮಾಡಿದ ಖಾಸಗಿ ವಿಮೆ ಕಂಪನಿ ನೌಕರ. 1.77 ಲಕ್ಷ ಪಡೆದು ನಕಲಿ ಪಾಲಿಸಿ ನೀಡಿ ಧೋಕಾ. ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಕಂಪನಿ ಸಿಬ್ಬಂದಿಯಿಂದ ಮೋಸ. ಕೊಳಚೆ ಪ್ರದೇಶದ ನಿವಾಸಿಗಳಿಗೆ ನ್ಯಾಯ ಕೊಡಿಸಲು ಫಲಾನುಭವಿಗಳು ಆಗ್ರಹ. ಸ್ಲಂ ನಿವಾಸಿಗಳೊಂದಿಗೆ ಸದಸ್ಯನ ಒತ್ತಾಯ.
7ನೇ ವಾರ್ಡಿನ ಕೊಳಚೆ ಪ್ರದೇಶದ ನಿವಾಸಿಗಳ ಅಳಲು ಕೇಳೋರು ಯಾರು? ಬೀದಿ ಬದಿ ವ್ಯಾಪಾರಿಗಳಿಗೆ ಪರವಾನಗಿ ವಿತರಿಸಿದ ನಗರಸಭೆ ಸದಸ್ಯೆ ಭಾರತೀ ದೇವಿ. 26ನೇ ವಾರ್ಡಿನ ನಗರಸಭಾ ಸದಸ್ಯೆ ಭಾರತೀ ದೇವಿಯಿಂದ ಬೀದಿ ವ್ಯಾಪಾರಸ್ಥರ ಪರವಾನಗಿ ವಿತರಣೆ. ಸ್ಥಳದಲ್ಲೇ ಪರವಾನಗಿ ಗುರುತಿನ ಚೀಟಿ ವಿತರಣೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.